ನಮಸ್ಕಾರ. ನಿಮ್ಮ BNSSಗೆ ಸಂಬಂಧಪಟ್ಟಂತಹ ಪರೀಕ್ಷೆ ಸೋಮವಾರ ಇದೆ ಅಂದ್ಕೊಳ್ತೀನಿ, 2ನೇ ತಾರೀಕು. ಅದಕ್ಕಿಂತ ಮೊದಲು ಸ್ಟೂಡೆಂಟ್ಸ್ಗಳು ಕಳಿಸಿದಂತಹ ಇನ್ನೂ 4 ಸಮಸ್ಯೆಗಳು ಇದು. ಅವುಗಳನ್ನು ಆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಹೇಳುವ ಬದಲು ಎಲ್ಲರಿಗೂ ತಿಳಿಸೋಣ ಅಂತಕ್ಕಂಥ ಒಂದು ಶಾರ್ಟ್ ವಿಡಿಯೋ ನಾನು ಮಾಡ್ತಾಯಿದ್ದೀನಿ. ಸೊ ದಿಸ್ ಈಸ್ ಆಲ್ಸೋ ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆಫ್ ಸಾಲ್ವಿಂಗ್ BNSS ಪ್ರಾಬ್ಲಮ್ಸ್, BNSS ಪ್ರಾಬ್ಲಮ್ ಸಿರೀಸ್ ಅದರ ಮುಂದುವರೆದ ಭಾಗ ಇದು. ಸೊ ದಿಸ್ ಆಲ್ಸೋ ವಿಲ್ ಹೆಲ್ಪ್ ಯು. ಅದರಲ್ಲಿ 4 ಸಮಸ್ಯೆಗಳನ್ನು ನನಗೆ ಕೊಟ್ಟಿದ್ರವರು. 4 ಸಮಸ್ಯೆಗಳ ಚರ್ಚೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಮಾಡ್ತಾಯಿದ್ದೀನಿ. ಸಮಯದ ಅಭಾವದಿಂದ ಕನ್ನಡ ಇಂಗ್ಲೀಷ್ ಎರಡನ್ನೂ ಬರೆಯೋಕ್ಕಾಗಲ್ಲ. ಇಂಗ್ಲೀಷನ್ನು ಬರೆದಿರ್ತೀನಿ, ಕನ್ನಡದಲ್ಲಿ ನಾನು ವಿವರಣೆಯನ್ನು ಕೊಡ್ತೀನಿ. ನನ್ನ ಕನ್ನಡದ ವಿವರಣೆಯನ್ನು ನೀವು ನೋಟ್ಸ್ ಮಾಡ್ಕೋಬೋದು. ಕನ್ನಡದಲ್ಲಿಯೂ ನಾನು ಬರೀಬೇಕು ಅಂತಕ್ಕಂಥ ಅಪೇಕ್ಷೆ ಪಡುವಂಥದ್ದು ಇದೆಯಲ್ಲ, ಅದು ಇರುವಂತಹ ಕಾಲಮಿತಿಯಲ್ಲಿ, ಟೈಮ್ ಲಿಮಿಟಲ್ಲಿ ಬಹಳ ಕಷ್ಟ ಸಾಧ್ಯ. ಯಾಕೆಂದರೆ ಕೆಲವು ಮಕ್ಕಳ ಕಮೆಂಟ್ ಆ ಥರ ಇದ್ದಿದ್ದರಿಂದ ನಾನು ನಿಮ್ಗೆ ಆ ಮಾತು ಹೇಳ್ತೀನಿ. ಒಮ್ಮೆ ವಿಷಯ ಗ್ರಹಿಕೆ ಆದರೆ, ನಿಮ್ಗೆ ಅರ್ಥ ಆದರೆ, ಅದು ಇಂಗ್ಲೀಷ್ ಆದ್ರೇನು ಕನ್ನಡ ಆದ್ರೇನು ನಿಮ್ಮ ಭಾಷೆಯಲ್ಲಿ ನೀವು ಬರಿಬೋದು ಅಂತಕ್ಕಂಥ ಮಾನಸಿಕ ಸ್ವಭಾವವನ್ನು ನಾನು ಇಟ್ಕೊಂಡಂಥವನು. ಆ ದೃಷ್ಟಿಯಿಂದ ನಾನು ಥಿಯರಿ ಪಾಠಗಳನ್ನು ಬೈಲಿಂಗ್ವಲ್ ಮಾಡ್ತೀನಿ. ಅದ್ರ ಪ್ರಾಬ್ಲಮನ್ನು ಬೈಲಿಂಗ್ವಲ್ಲಿ ಬರೀರಿ ಅಂತಕ್ಕಂಥ ಸಲಹೆಯನ್ನು ನಾನು ನೋಡಿದ್ದೀನಿ. ನೋಡೋಣ, ಸಾಧ್ಯ ಆದಷ್ಟು ಪ್ರಯತ್ನ ಮಾಡ್ತೀನಿ. ಎಸ್, ಇದರಲ್ಲಿ ಮೊದಲನೇ ಪ್ರಾಬ್ಲಮ್, ಎ ಕೋರ್ಟ್ ಟುಕ್ ಕಾಗ್ನಿಸನ್ಸ್ ಆಫ್ ಅಫೆನ್ಸ್ ಆಫ್ ಮರ್ಡರ್. ಇಲ್ಲಿ ನೋಡಿ, ಮಕ್ಕಳು ಕ್ವಶನ್ನಲ್ಲಿ 100, 101 ಬರ್ತಾರೆ. ಇಲ್ಲಿ ಸೆಕ್ಷನ್ 100, 101. ಸೆಕ್ಷನ್ 100, 101 ಇದು ಆ್ಯಕ್ಚುಲಿ BNSನ ಸೆಕ್ಷನ್. ಇವು they are sections of BNS, not BNSS at all. BNS 2023 ನ್ಯಾಯ ಸಂಹಿತೆ. ನಾವಿಲ್ಲಿ ನಾಗರಿಕ ಸುರಕ್ಷಾ ಸಂಹಿತೆಯನ್ನು ನೋಡ್ತಾ ಇದ್ದೀವಿ. ಆದ್ದರಿಂದ ಈ ಸೆಕ್ಷನ್ಗಳು ಬರೆಯೋದ್ರಲ್ಲಿ ಇಲ್ಲಿ ಅರ್ಥ ಇಲ್ಲ. ಕ್ವಶನ್ ಪೇಪರ್ ಕಳಿಸಿದ ಸ್ಟೂಡೆಂಟ್ಸ್ನ ಕ್ವಶನ್ನಲ್ಲಿ ನಾನು ಈ 100, 101 ನೋಡಿದೆ. ಇಲ್ಲಿ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕಾಗಿರೋದು BNSSನ ಅಡಿಯಲ್ಲಿ, ಅಂಡರ್ BNSS, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ, ಅದರ ಅಂಡರ್ ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಿ. ಓಕೆ, ಅದರ ಅಂಡರ್ ಏನು ಪ್ರಾವಧಾನ ಇದೆ ಅದನ್ನು ಹುಡುಕಬೇಕೆ ಹೊರತು ನೀವು ಮರ್ಡರ್ಗೆ ಹೋಗಿಬಿಡ್ಬಾರ್ದು. ಮರ್ಡರ್, ಎಸ್ ಅಫ್ಕೋರ್ಸ್, ಮರ್ಡರ್ ಈ ಸೆಕ್ಷನ್ 101 ಇನ್ BNS. ಐ ನೋ ದಟ್. ಯು ವಿಲ್ ಬಿ ಆಲ್ಸೋ, ಯು ಹ್ಯಾವ್ ಲರ್ನ್ಡ್ ಇನ್ ದ ಪ್ರೀವಿಯಸ್ ಸೆಮಿಸ್ಟರ್ಸ್. ಇಲ್ಲಿ ಪ್ರಶ್ನೆ ಅದಲ್ಲ, ಇಲ್ಲಿ ಪ್ರಶ್ನೆ ಇರೋದು ಲಿಮಿಟೇಷನ್ ಬಗ್ಗೆ. There is one act called a Limitation Act. ಆ ಲಿಮಿಟೇಷನ್ ಆ್ಯಕ್ಟ್, ಕಾಲಮಿತಿಯ ಅಧಿನಿಯಮ ಇದೆಯಲ್ಲ, ಅದು ಯಾವ ವಿಷಯದಲ್ಲಿ ಅನ್ವಯಿಸ್ತದೆ ಅನ್ನೋದನ್ನು ಅವರು ಒಂದು ಲಿಸ್ಟೇ ಮಾಡಿದ್ದಾರೆ. ಆ ಪರ್ಟಿಕ್ಯುಲರ್ ಕಾಲಮಿತಿ ಅಧಿನಿಯಮದ ಶೆಡ್ಯೂಲ್, ಅನುಸೂಚಿ ಬರ್ತದೆ. ಆ ಅನುಸೂಚಿಯಲ್ಲಿ ವಿವರವಾದಂತಹ ಒಂದು ಲಿಸ್ಟ್ ಇದೆ. ಅದಕ್ಕೆ ಕಾಲಮಿತಿ ಅನ್ವಯ ಆಗುತ್ತೆ. ಭಾರತೀಯ ನ್ಯಾಯ ಸಂಹಿತೆಯಲ್ಲೂ ಕೂಡ ಕಾಲಮಿತಿಗಾಗಿಯೇ ಒಂದು ಕಾನೂನು ಇದೆ. ಒಂದು ನಾಗರಿಕ ಸಂಹಿತೆಯಲ್ಲಿ ಒಂದು ಸೆಕ್ಷನ್ ಇದೆ, ಸೆಕ್ಷನ್ 514, 515 ಅಂತ ಅಂದ್ಕೊಡ್ತೀನಿ ನಾನು. ಸೆಕ್ಷನ್ 513 ಆ್ಯಂಡ್ 514, ಸಾರಿ, ಸೆಕ್ಷನ್ 513 ಆ್ಯಂಡ್ 514 ಇದೆ. ಅವುಗಳ ಅನ್ವಯ ಆಗುತ್ತೆ. ಮೂಲತಃ ನೆನಪಿಟ್ಕೊಳ್ಳಿ, ಕ್ರಿಮಿನಲ್ ಜ್ಯೂರಿಸ್ಪ್ರುಡೆನ್ಸಲ್ಲಿ, ಅಪರಾಧಿಕ ವಿಷಯದಲ್ಲಿ, ಕ್ರಿಮಿನಲ್ ಅಪರಾಧಗಳ ವಿಷಯದಲ್ಲಿ ಕಾಲಮಿತಿ ಅಧಿನಿಯಮ ಸೀಮಿತವಾಗಿ ಅನ್ವಯ ಆಗುತ್ತೆ, ಎಲ್ಲದಕ್ಕೂ ಅನ್ವಯ ಆಗೋದಿಲ್ಲ. ಅದನ್ನು ಒಂದೇ ಅರ್ಥದಲ್ಲಿ ಹೇಳೋದಾದರೆ ನಾವು ಈ ರೀತಿ ಹೇಳ್ಬೋದು, ಯಾವ ಶಿಕ್ಷೆ 3 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಇದೆಯೋ ಅದಕ್ಕೆ ಮಾತ್ರ ಕಾಲಮಿತಿ ಅನ್ವಯವಾಗುತ್ತದೆ ಹೊರತು ಯಾವ ಅಪರಾಧಕ್ಕೆ ಶಿಕ್ಷೆ 3 ವರ್ಷಕ್ಕಿಂತ ಜಾಸ್ತಿ ಇದೆಯೋ ಅದಕ್ಕೆ ಕಾಲಮಿತಿ ಅಧಿನಿಯಮ ಬರೋದಿಲ್ಲ, ಅದಕ್ಕೆ ಲಿಮಿಟೇಷನ್ ಅನ್ವಯ ಆಗುವುದಿಲ್ಲ. There is no chance of applying a Limitation Act if the punishment in a particular case is exceeding 3 years. ಅದನ್ನು ನೆನ್ಪಿಟ್ಕೊಂಡ್ಬಿಡಿ. Here, what is the case here?
murder. For murder, the punishments are only two. For murder, section 101 talks about murder. ಕೊಲೆಯ ಬಗ್ಗೆ ಮಾತಾಡ್ತದೆ, ಕೊಲೆಯ ಬಗ್ಗೆ ಮಾತಾಡ್ತದೆ. ಸೆಕ್ಷನ್ 1031 talks about punishment for murder. ಕೊಲೆಗೆ ಶಿಕ್ಷೆ, ಕೊಲೆಗೆ ಶಿಕ್ಷೆ. ಒಬ್ಬ ವ್ಯಕ್ತಿ ಕೊಲೆ ಮಾಡಿದರೆ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅಂತಕ್ಕಂಥದ್ದು. ಒಂದು ಜೀವಾವಧಿ, ಇನ್ನೊಂದು ಮರಣ ದಂಡನೆ. ನೆನ್ಪಿಡುವಳು, ಎರಡು ಒಟ್ಟಿಗೆ ಕೊಡೋಕ್ಕಾಗಲ್ಲ. Both cannot be given simultaneously. ಮರಣ ದಂಡನೆ ಕೊಟ್ಟರೆ ಮುಗೀತು, ಜೀವಾವಧಿ ಶಿಕ್ಷೆ ಕೊಡೋಕ್ಕಾಗಲ್ಲ. ರೈಟ್? ಸೊ ಆದ್ದರಿಂದ ಏನಾಗುತ್ತೆ ಅಂತಂದ್ರೆ, ಇದು 3 ವರ್ಷದ ಅವಧಿಗಿಂತ ಹೆಚ್ಚಿಗೆ ಇರುವಂತಹ ಶಿಕ್ಷೆ ಆಗಿರುವುದರಿಂದ ಇದಕ್ಕೆ ಕಾಲಮಿತಿ ಅನ್ವಯ ಆಗುವುದಿಲ್ಲ. ಇದನ್ನು ಉತ್ತರ ಬರೀಬೇಕು ನಾವು. ಆದರೆ ಈ ಸೆಕ್ಷನ್ ಬರೆಯೋದಕ್ಕಿಂತ ನಾನು ಮುಂದೆ ಹೇಳ್ತೇನಲ್ಲ, ಆ ಸೆಕ್ಷನ್ಗಳು ಬರೆಯೋದು ಇಂಪಾರ್ಟೆಂಟ್. ಅಕ್ಯೂಸ್ಡ್ ಪ್ಲೀಡ್ಸ್ ದ್ಯಾಟ್ ಹಿ ಈಸ್ ಬಾರ್ಡ್ ಬೈ ಲಿಮಿಟೇಷನ್. ಯಾರ ಮೇಲೆ ನೀವು ಚಾರ್ಜಸ್ ಫ್ರೇಮ್ ಮಾಡ್ತೀರಲ್ವಾ, ಆ ಚಾರ್ಜಸ್ ಫ್ರೇಮ್ ನೀನು ಕೊಲೆ ಮಾಡಿದೀಯಾ ಅಂಥೇಳಿ 50 ವರ್ಷದ ಮೇಲೆ ಹೋಗ್ಬಿಟ್ಟು ನಾವು ಅವನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕ್ಬಿಡ್ತೀವಿ. ಆವಾಗ ಅವನು ಹೇಳ್ತಾನೆ, ಸ್ವಾಮಿ 50 ವರ್ಷ ಆದಮೇಲೆ ಬಂದಿರಲ್ಲ, ನೀವು ಕಾಲಮಿತಿ ಅಧಿನಿಯಮದ ಪ್ರಕಾರ ನನ್ನ ನೀವು ಮುಟ್ಟಕ್ಕಾಗೋದಿಲ್ಲ ಅಂತ ನಾವು. ಆದರೆ ನಮ್ಮ BNSS ಹಂಗೆ ಹೇಳೋದಿಲ್ಲ. ನೌ ಲೆಟ್ ಮೀ ಟೆಲ್ ಯು ವಾಟ್ BNSS ಇಸ್. ನಮ್ಮ BNSS ಏನು ಹೇಳುತ್ತೆ ಅನ್ನೋದನ್ನು ನೀವು ನೋಡೋದಾದರೆ, ಯು ಹ್ಯಾವ್ ಟು ಗೋ ಟು ಸೆಕ್ಷನ್ 513. BNSS 2023ಯ ಸೆಕ್ಷನ್ 513 ಹೋಗ್ಬೇಕು ನೀವು. ಸೆಕ್ಷನ್ 513 ಹೋಗ್ಬೇಕು. ಅದು ಏನು ಹೇಳ್ತದೆ? ಫಾರ್ ದ ಪರ್ಪಸ್ ಆಫ್ ದಿಸ್ ಚಾಪ್ಟರ್, unless the context otherwise requires, period of limitation means the period specified in section 514. ನೋಡಿ, ಸೆಕ್ಷನ್ 514ರಲ್ಲಿ ಏನು ಹೇಳಿದೆಯೋ ಆ ಪೀರಿಯಡನ್ನು ತಗೋಬೇಕು ನೀವು ಅಂತೇಳಿ ಸೆಕ್ಷನ್ 513 ಹೇಳುತ್ತೆ. ಸೆಕ್ಷನ್ 513 ಟಾಕ್ಸ್ ಅಬೌಟ್ 514. ನೀವು ಪೀರಿಯಡ್ ಆಫ್ ಲಿಮಿಟೇಷನ್ ಅಂಥೇಳಿ ಅಥವಾ ಕಾಲಮಿತಿ ಅಂಥೇಳಿ ನೀವು ತಗೊಳ್ಬೇಕಾದ್ರೆ, ಕಾಲಮಿತಿ ಸೆಕ್ಷನ್ 513 ಟಾಕ್ಸ್ ಅಬೌಟ್ ಕಾಲಮಿತಿ. ಈ ಕಾಲಮಿತಿನ ಅದು ಎಲ್ಲಿಗೆ ತಗೊಂಡು ಹೋಗ್ತದೆ? ಕಲಂ 514ಗೆ ತಗೊಂಡು ಹೋಗ್ತದೆ. 514 ಏನು ಹೇಳಿದಿವಲ್ಲ ಅದು ಅಂತ. ಈ 514 ನೋಡೋಣ, ವಾಟ್ 514 ಟಾಕ್ಸ್ ಅಬೌಟ್. ಸೆಕ್ಷನ್ 514 ಸಬ್ ಕ್ಲಾಸ್ 1. ಸೆಕ್ಷನ್ 514 ಸಬ್ ಕ್ಲಾಸ್ 1 ಏನು ಹೇಳುತ್ತೆ ನೋಡೋಣ. ಇದು BNSS ದೇ, ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ದಿಸ್ ಇಸ್ ಆಲ್ಸೋ BNSS. ಸೆಕ್ಷನ್ 514 ಎಕ್ಸೆಪ್ಟ್ ಆಸ್ ಅದರ್ವೈಸ್ ಪ್ರೊವೈಡೆಡ್ ಇನ್ ದ ಸಂಹಿತ. ಈ ಸಂಹಿತೆಯಲ್ಲಿ ಬೇರೆ ಕಡೆ ಏನಾದರೂ ಹೇಳಿದ್ದಂತಹ ಸಂದರ್ಭವನ್ನು ಹೊರತುಪಡಿಸಿ, ನೋ ಕೋರ್ಟ್ ಶಾಲ್ ಟೇಕ್ ಕಾಗ್ನಿಸನ್ಸ್. ನೋ ಕೋರ್ಟ್ ಶಾಲ್ ಟೇಕ್ ಕಾಗ್ನಿಸನ್ಸ್ ಆಫ್ ಎನ್ ಅಫೆನ್ಸ್. ಯಾವುದೇ ಒಂದು ಅಪರಾಧದ ಸಂಜ್ಞೇಯತೆಯನ್ನು ತೆಗೆದುಕೊಳ್ಳುವ ಹಾಗಿಲ್ಲ. ಕ್ಯಾಟಗರಿ ಸ್ಪೆಸಿಫೈಡ್ ಇನ್ ಸಬ್ಸೆಕ್ಷನ್ 2. ಸ್ಪೆಸಿಫೈಡ್ ಇನ್ ಸಬ್ಸೆಕ್ಷನ್ 2. ಸಬ್ಸೆಕ್ಷನ್ 2ನಲ್ಲಿ ಏನು ಹೇಳಿದೆವೋ ಅದು ಬಿಟ್ಟು ಯಾವುದೇ ವಿಷಯದಲ್ಲಿಯೂ ನೀವು ಲಿಮಿಟೇಷನ್ ಅನ್ನು ಕನ್ಸಿಡರ್ ಮಾಡೋ ಹಾಗಿಲ್ಲ. ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಪೀರಿಯಡ್ ಆಫ್ ಲಿಮಿಟೇಷನ್, ಆಫ್ಟರ್ ದ ಎಕ್ಸ್ಪೈರಿ ಆಫ್ ದ ಪೀರಿಯಡ್ ಆಫ್ ಲಿಮಿಟೇಷನ್. ನೋಡಿ, ನೀವು ಇಲ್ಲಿ ಹೇಳಿದ ವಿಷಯವನ್ನು ಹೊರತುಪಡಿಸಿ ಯಾವುದಕ್ಕೂ ಲಿಮಿಟೇಷನ್ ಅಪ್ಲೈ ಆಗೋದಿಲ್ಲ. ಯಾವುದಕ್ಕೂ ಲಿಮಿಟೇಷನ್ ಅಪ್ಲೈ ಆಗೋದಿಲ್ಲ. ಹಾಗಿದ್ರೆ ಸೆಕ್ಷನ್ 512 ಸಬ್ ಕ್ಲಾಸ್ ಏನು ಹೇಳುತ್ತೆ? 514 ಸೆಕ್ಷನ್ 514 ಸೆಕ್ಷನ್ 514 ಸಬ್ ಕ್ಲಾಸ್ 2 ಏನು ಹೇಳುತ್ತೆ? ಪೀರಿಯಡ್ ಆಫ್ ಲಿಮಿಟೇಷನ್ ಶಾಲ್ ಬಿ.
ಹೀಗಿರ್ಬೇಕು ಪೀರಿಯಡ್ ಆಫ್ ಲಿಮಿಟೇಷನ್. ಏನು, ಯಾವುದೇ ಒಂದು ಪನಿಷ್ಮೆಂಟು 6 ತಿಂಗಳು, ಇಫ್ 6 months, ಇಫ್ ದ ಅಫೆನ್ಸ್ ಈಸ್ ಪನಿಷಬಲ್ ವಿತ್ ಓನ್ಲಿ ಫೈನ್. ನೋಡಿ, ಯಾವುದೇ ಒಂದು ಕ್ರಿಮಿನಲ್ ಅಫೆನ್ಸ್ ಅಪರಾಧಕ್ಕೆ ಕೇವಲ ದಂಡ ಮಾತ್ರ ಶಿಕ್ಷೆಯಾಗಿದ್ದರೆ, ಕೇವಲ ದಂಡ ಮಾತ್ರ ಶಿಕ್ಷೆಯಾಗಿದ್ದರೆ, ಕೇವಲ ದಂಡ ಮಾತ್ರ ಶಿಕ್ಷೆ ಆಗಿದ್ದರೆ ಆವಾಗ ಲಿಮಿಟೇಷನ್ ಪೀರಿಯಡ್ ಇಸ್ 6 months. ಕಾಲಮಿತಿ ಏನಿರುತ್ತೆ, 6 ತಿಂಗಳಿರುತ್ತೆ ಅಷ್ಟೇ. 6 ತಿಂಗಳೊಳಗೆ ಕೇಸ್ ಹಾಕ್ಬೇಕು. ನೀವೊಂದು ಸಿಗ್ನಲ್ ಜಂಪ್ ಮಾಡಿದರೆ ನಿಮಗೆ 100 ರೂಪಾಯಿನೋ 1000 ರೂಪಾಯಿನೋ ದಂಡ ಇದೆ ಅಂತ ಇಟ್ಕೊಳ್ಳಿ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದರೆ ಒಂದು 2000 ರೂಪಾಯಿ ದಂಡ ಇದೆ ಅಂತ ಇಟ್ಕೊಳ್ಳಿ. ಅವನ ಮೇಲೆ ನೀವು ಕೇಸ್ ಹಾಕ್ಬೇಕಂದ್ರೆ ಅವನು ಅಪರಾಧ ಮಾಡಿದ 6 ತಿಂಗಳೊಳಗೆ ಕೇಸ್ ಹಾಕಬೇಕು. ಇಲ್ಲಿ ನಿಮಗೆ ಜೈಲು ಶಿಕ್ಷೆ ಇರೋದಿಲ್ಲ, ಕಾರಾಗೃಹವಾಸ ಇರೋದಿಲ್ಲ. ಎರಡನೇದ್ದು ಈ ಕಾಲಮಿತಿ ಇದೆಯಲ್ವಾ, ದಿಸ್ ಈಸ್ 1 year. ಎರಡನೇ ಸಂದರ್ಭದಲ್ಲಿ ಕಾಲಮಿತಿ ಎಷ್ಟು? ಇಟ್ ಈಸ್ 1 year, 1 ವರ್ಷ. ಎಂಥ ಸಂದರ್ಭದಲ್ಲಿ? ಇಫ್ ದ ಅಫೆನ್ಸ್ ಈಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್. ನಿಮಗೆ ಕಾರಾಗೃಹವಾಸ ಇದ್ರೆ ಎಂತಹ ಕಾರಾಗೃಹವಾಸ? ಅದು 1 ವರ್ಷಕ್ಕೆ ಮೀರಿದಂಥದ್ದು. ಇಫ್ ದ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ನಾಟ್ ಎಕ್ಸೀಡಿಂಗ್ 1 year, 1 ವರ್ಷಕ್ಕಿಂತ ಕಡಿಮೆ ಕಾರಾಗೃಹವಾಸವಿರುವ ಶಿಕ್ಷೆಯ ಸಂದರ್ಭದಲ್ಲಿ, 1 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದ್ದಂತಹ ಸಂದರ್ಭದಲ್ಲಿ ನಿಮಗೆ ಲಿಮಿಟೇಷನ್ ಪೀರಿಯಡ್ ಎಷ್ಟು? 1 ವರ್ಷ. ಆವಾಗ ಕೇಸ್ ಹಾಕುವಂಥದ್ದು 1 ವರ್ಷದೊಳಗೆ ಕೇಸ್ ಹಾಕ್ಬಿಡ್ಬೇಕು. ಇಲ್ಲ ಅಂದ್ರೆ 1 ವರ್ಷ ಆದ್ಮೇಲೆ ಕೇಸ್ ಹಾಕಕ್ಕಾಗಲ್ಲ. ಯಾವ ಅಪರಾಧಕ್ಕೆ? ಯಾವ ಅಪರಾಧದ ಶಿಕ್ಷೆಯು 1 ವರ್ಷಕ್ಕಿಂತ ಕಡಿಮೆ ಇದ್ದಂತಹ ಸಂದರ್ಭದಲ್ಲಿ. ಹಾಗೇನೆ ದಿ ಲಿಮಿಟೇಷನ್ ಪೀರಿಯಡ್ ಈಸ್ 3 years. ಈ ಕಾಲಮಿತಿ ಅವಧಿ 3 ವರ್ಷ. ಕಾಲಮಿತಿ ಅವಧಿ ಎಷ್ಟು? 3 ವರ್ಷ. ಯಾವ ಸಂದರ್ಭದಲ್ಲಿ? ಇಫ್ ದ ಅಫೆನ್ಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಎ ಟರ್ಮ್ ಎಕ್ಸೀಡಿಂಗ್ 1 year, ನಾಟ್ ಎಕ್ಸೀಡಿಂಗ್ 3 year. ನೋಡಿ, 1 ವರ್ಷಕ್ಕಿಂತ ಹೆಚ್ಚಿರಬೇಕು. 1 ವರ್ಷಕ್ಕಿಂತ ಹೆಚ್ಚು, 3 ವರ್ಷಕ್ಕಿಂತ ಕಡಿಮೆ. ಅಂದ್ರೆ 1 to 3 years ಈ ಮಧ್ಯದಲ್ಲಿ ಏನಾದರೂ ಶಿಕ್ಷೆ ಕೊಡುವಂತಹ ಅಪರಾಧವನ್ನು ಯಾವುದೇ ವ್ಯಕ್ತಿ ಮಾಡಿದ್ದರೆ ಅಂತಹ ಸಂದರ್ಭದಲ್ಲಿ ಅವನ ಮೇಲೆ ಪ್ರಕರಣವನ್ನು ದಾಖಲಿಸಲಿಕ್ಕೆ ಇರತಕ್ಕಂತಹ ಗರಿಷ್ಠ ಅವಧಿ ಎಷ್ಟು? 3 ವರ್ಷ. ಆದರೆ ಈ ಕಾನೂನು ಹೀಗಿರುವುದರಿಂದ ಇದನ್ನೆಲ್ಲ ಎನಲೈಸ್ ಮಾಡಬೇಕು. 10 ಮಾರ್ಕ್ಸ್ಗೆ ಇದ್ದರೆ ನೀವು ಇದನ್ನೆಲ್ಲ ಎನಲೈಸ್ ಮಾಡಬೇಕಾಗುತ್ತೆ. ಈ ಎಲ್ಲ ವಿಷಯವನ್ನು ಬರೀಬೇಕು. ಎಸ್ಪೆಷಲಿ ಸೆಕ್ಷನ್ 514 ಬರೀಬೇಕು, ಇಂಪಾರ್ಟೆಂಟ್. 514, 513 ಸೇರ್ಸ್ 514 ಬರೆದ್ರೆ ದಟ್ಸ್ ಗುಡ್. ಈ ರೀತಿ ಬರೀಬೇಕು ನೀವು. ಕಾಲಮಿತಿ ಹೇಗಿದೆ ಅಂತ. ಕಾಲಮಿತಿ ಅಂದ್ರೆ ಏನಂತ 513 ಹೇಳುತ್ತೆ. ಆ ಕಾಲಮಿತಿಯ ವಿವರಣೆಯನ್ನು 514 ಕೊಡುತ್ತೆ. ಈ 3 ಸಂದರ್ಭಗಳನ್ನು ಹೊರತುಪಡಿಸಿ ಇವುಗಳನ್ನ ನಾವು ಒಂದು ವಾಕ್ಯದಲ್ಲಿ ಹೇಳೋದಾದ್ರೆ, ಯಾವುದೇ ಅಪರಾಧಿಕ ಶಿಕ್ಷೆಯು 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯಾಗಿದ್ದರೆ ಅಂತಹ ಅಪರಾಧಕ್ಕೆ ಕಾಲಮಿತಿಯ ಕಾನೂನು ಅನ್ವಯವಾಗುವುದಿಲ್ಲ. ದಟ್ ಈಸ್ ದಿ ಒನ್ ಲೈನ್ ಆನ್ಸರ್. ಆದರೆ ನೀವು 10 ಮಾರ್ಕ್ಸಿಗೆ ಬರೆಯೋದ್ರಿಂದ ನೀವೇನು ಮಾಡಬೇಕಾಗತ್ತೆ? ಇದೆಲ್ಲ ಎಕ್ಸ್ಪ್ಲೇನ್ ಮಾಡಿ, ದೆನ್ ಯು ಹ್ಯಾವ್ ಟು ರೈಟ್ ದಿಸ್ ಸ್ಟ್ಯಾಚ್ಯುಟರಿ ಪೊಸಿಷನ್. ಕಾನೂನಾತ್ಮಕ ಕಾನೂನಿನ ಪ್ರಾವಧಾನ. ಏನಿದೆ ಕಾನೂನಿನ ಪ್ರಾವಧಾನ? ಮರ್ಡರ್ ಈಸ್ ಪನಿಷಬಲ್. ನೋಡಿ, ನೀವು ಸೆಕ್ಷನ್ ನೆನ್ಪಿಟ್ಕೋಬೇಕಂತೇನಿಲ್ಲ. ಸೆಕ್ಷನ್ ನಾನು ಬರದೆ ಅವಾಗ 101, 103 ಇದನ್ನೆಲ್ಲ ಬರಿಬೇಕಂತೇನಿಲ್ಲ. ಯಾಕಂದ್ರೆ ದಟ್ ಈಸ್ ನಾಟ್ ಅವರ್ ಜಾಬ್. ವಿ ಆರ್ ಸ್ಟಡಿ BNSS, ನಾಟ್ BNS. ಭಾಳ ಅಂದ್ರೆ ನೀವೇನು ಬರಿಬೋದು?
Murder is punishable with death or imprisonment for life or imprisonment for a term exceeding 3 years. Okay. This is not there. This is not there. This is wrong. ಇದನ್ನು ತಗೋಬಿಡಿ ನೀವು. This is not correct. So, ಮರ್ಡರ್ಗೆ ಎರಡ ಪನಿಷ್ಮೆಂಟ್ ಇರೋದು, ಡೆತ್ ಆರ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್. ಆದ್ದರಿಂದ ಇದು 3 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಆಗಿರುವುದರಿಂದ ಇಲ್ಲಿ ಕಾಲಮಿತಿಯ ಅಧಿನಿಯಮ ಅನ್ವಯವಾಗುವುದಿಲ್ಲ. ದಟ್ ಇಸ್ ದ ಆನ್ಸರ್. ಆದ್ದರಿಂದ ಈ ಅಪರಾಧಿಯು ತನ್ನ ಅರ್ಜಿಯಲ್ಲಿ ಯಶಸ್ಸನ್ನು ಪಡೆಯಲಾರ. ಆದ್ದರಿಂದ ಅಪರಾಧಿಯು ಶಿಕ್ಷೆಯು, ಕೊನೆ ಸೆಂಟೆನ್ಸ್ ಅಂತ ಬರೀಬಹುದು, ಶಿಕ್ಷೆಯು 3 ವರ್ಷ ಮೀರಿರುವುದರಿಂದ 3 ವರ್ಷ ಮೀರಿರುವುದರಿಂದ ಅಪರಾಧಿ ತನ್ನ ಅರ್ಜಿಯಲ್ಲಿ ಯಶಸ್ಸು ಪಡೆಯಲಾರ. ಓಕೆ, ನೀವು ಪಾಯಿಂಟ್ ವೈಸ್ ಅಕಸ್ಮಾತ್ ಆನ್ಸರ್ ಬರಿತೀನಿ ಅಂತಂದ್ರೆ ನೀವೇನು ಮಾಡಬೇಕು, ದಿಸ್ ಯು ಹ್ಯಾವ್ ಟು ರೈಟ್ ಪಾಯಿಂಟ್ ನಂಬರ್ 1. ದಿಸ್ ಯು ಕ್ಯಾನ್ ಮೇಕ್ ಇಟ್ ಆಸ್ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2. ಓಕೆ, ಪಾಯಿಂಟ್ ನಂಬರ್ 2. ದೆನ್ ಅದನ್ನೇ ಕನ್ನಡದಲ್ಲಿ ಬರ್ತೀನಿ ಇಲ್ಲಿ, ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2. ಓಕೆ, ಈ ರೀತಿ ಬರೀಬಹುದು. ದೆನ್ ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಪಾಯಿಂಟ್ ನಂಬರ್ 3. ದಿಸ್ ಆಸ್ ಪಾಯಿಂಟ್ ನಂಬರ್ 3. ನಿಮಗೆ ಸೆಕ್ಷನ್ ನೆನಪಿದ್ರೆ ಅವ್ನು ಬರೀರಿ, ಅದರ್ವೈಸ್ ದಿಸ್ ವಿಲ್ ಬಿ ಪಾಯಿಂಟ್ ನಂಬರ್ 3, ದಿಸ್ ಈಸ್ ಪಾಯಿಂಟ್ ನಂಬರ್ 4. ಸೊ ದಿಸ್ ವಿಲ್ ಕಂಪ್ಲೀಟ್ ಯುವರ್ ಆನ್ಸರ್. ಅಥವಾ ಪಾಯಿಂಟ್ ನಂಬರ್ 3 ಆಲ್ಟರ್ನೇಟಿವ್ ಹೀಗೂ ಬರೀಬಹುದು, ಈ ಸೆಕ್ಷನ್ ನೆನಪಿದ್ರೆ. ಇಲ್ಲ ಅಂದ್ರೆ ಬೇಡ, ಈ ಸೆಕ್ಷನ್ ನೆನಪಿದ್ರೆ ಇದನ್ನು ಬರೀಬಹುದು. ಓಕೆ, ಅದರ್ವೈಸ್ ಯು ಕ್ಯಾನ್ ರೈಟ್ ದ್ಯಾಟ್ ಪಾಯಿಂಟ್ ನಂಬರ್ 3 ಆಲ್ಟರ್ನೇಟಿವ್ಲಿ. ಸೊ ಐ ಹ್ಯಾವ್ ಸಾಲ್ವ್ಡ್ 1 ಪ್ರಾಬ್ಲಮ್. ಕನ್ನಡದಲ್ಲಿಯೂ ಹೇಳಿದ್ದೀನಿ, ಕನ್ನಡದಲ್ಲಿಯೂ ಬರ್ದಿದ್ದೀನಿ. ಓಕೆ, ರೈಟ್. ನೌ ಐ ವಿಲ್ ಗೋ ಟು ಸೆಕೆಂಡ್ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ ಏನು ಹೇಳುತ್ತೆ ನೋಡೋಣ. ಸೆಕೆಂಡ್ ಪ್ರಾಬ್ಲಮ್. As A is the husband of B. A husband. B wife. B wife. A takes holy order. A takes holy order. ಅವನು ಸನ್ಯಾಸಿ ಆಗಲು ಬಯಸ್ತಾನೆ. ಸನ್ಯಾಸಿ. ಏನು ಸನ್ಯಾಸಿ ಆಗೋದು ಅಂತಂದ್ರೆ, ಜೀವನದ ಎಲ್ಲವನ್ನೂ ತ್ಯಾಗ ಮಾಡಿಬಿಡುವುದು, ರೆನ್ಯೂನ್ಸಿಯೇಷನ್ ಆಫ್ ದ ವರ್ಲ್ಡ್ಲಿ ಲೈಫ್ ಅಂತ ಹೇಳ್ತಾರೆ. ವರ್ಲ್ಡ್ಲಿ ಲೈಫ್, ಜೀವನದ ಎಲ್ಲ ಆಶೆಗಳನ್ನು ತ್ಯಾಗ ಮಾಡಿಬಿಡುವುದು, ಟೇಕಿಂಗ್ ಹೋಲಿ ಆರ್ಡರ್ಸ್ ಮೀನ್ಸ್ ರೆನ್ಯೂನ್ಸಿಯೇಷನ್ ಆಫ್ ವರ್ಲ್ಡ್ಲಿ ಲೈಫ್. ಅಂದ್ರೆ ಸಾಮಾನ್ಯ ಜೀವನವನ್ನು ತ್ಯಜಿಸುವುದು. ಜೀವನವನ್ನು ತ್ಯಜಿಸುವುದು. ಸಾಮಾನ್ಯ ಜೀವನವನ್ನು ತ್ಯಜಿಸುವುದು. ಅಡಾಪ್ಷನ್ ಆಫ್ ರಿಲಿಜಿಯಸ್ ಓಸ್. ಅವನು ಮಂಕ್ ಆಗ್ಬೋದು, ಸನ್ಯಾಸಿ ಆಗ್ಬೋದು, ಆಮೇಲೆ ಪ್ರೀಸ್ಟ್ ಆಗ್ಬೋದು, ಏನಾದರೂ ಆಗ್ಬೋದು. ಇದಕ್ಕೆ ನಾವೇನಂತೀವಿ, ಹೋಲಿ ಆರ್ಡರ್. ಹೀಗೆ ಮಾಡಿದರೆ ಹೆಂಡತಿ ಏನು ಮಾಡಬೇಕು? ವಾಟ್ ದ ವೈಫ್ ಕ್ಯಾನ್ ಡೂ? ವೈಫ್ ಅವಳ ಜೀವನ, ಹೌ ಶಿ ಹ್ಯಾಸ್ ಟು ಲೀಡ್ ಹರ್ ಲೈಫ್, ಜೀವನಾಂಶ. ಅದಕ್ಕೆ ವೈಫ್ ಏನು ಮಾಡ್ತಾಳೆ ಅಂದರೆ ಕೇಸ್ ಹಾಕ್ತಾಳೆ. ವೈಫ್ ವಿಲ್ ಫೈಲ್ ಎ ಕೇಸ್. ನನಗೆ ಜೀವನ ಬದುಕಕ್ಕೆ ಏನು ಮಾಡಿಕೊಡಿ. ಇವನು ಸನ್ಯಾಸ ಆಗೋದ್ರೆ ಮದುವೆ ಹಾಕಾಗಬೇಕಿತ್ತು, ಭೂಪ ಮದುವೆ ಆಗಬಾರ್ದಿತ್ತು. ಮದುವೆ ಆದಮೇಲೆ ಅವನದು ಜವಾಬ್ದಾರಿ ಇರ್ತದೆ. ಆ ಜವಾಬ್ದಾರಿ ನಮ್ಮ ಕಾನೂನನ್ನು ನಮ್ಮ ವ್ಯಕ್ತಿಗಳಿಗೆ, ಪ್ರತಿಯೊಬ್ಬ ವ್ಯಕ್ತಿಗೆ ಕಾನೂನು
ಅದನ್ನು ಅನ್ವಯಿಸ್ತದೆ. ಅವರ್ ಓಲ್ಡ್ ಲಾ ವಾಸ್ CRPC ಸೆಕ್ಷನ್ 125. CRPC 125. ಇದಕ್ಕೆ ವರ್ಡಿಂಗ್ ಒಂದೇ ವರ್ಡಿಂಗ್ ಏನಂದ್ರೆ ಮೇಂಟೆನೆನ್ಸ್ ಅಂತಾರೆ. ಮೇಂಟೆನೆನ್ಸ್ ಕನ್ನಡದಲ್ಲಿ ಇದಕ್ಕೆ ನಾವು ಜೀವನಾಂಶ ಅಂತೀವಿ. ಇದು BNS ನಲ್ಲಿ BNSS 2023 ನಲ್ಲಿ ಇದರ ಇಕ್ವಿವೆಲೆಂಟ್ ಸೆಕ್ಷನ್ ಬಂದು ಸೆಕ್ಷನ್ 144. ಸೆಕ್ಷನ್ 144. ಪರ್ಪಸ್ ಇಸ್ ಸೇಮ್. ಅಂದ್ರೆ ನೀವು ಸೆಕ್ಷನ್ 144 ನಲ್ಲಿ ಇರ್ತಕ್ಕಂತಹ ಪ್ರಾವಧಾನಗಳನ್ನ ಬರೆದ್ರೆ ಈ ಪ್ರಾಬ್ಲಮ್ಗೆ ಉತ್ತರ. ಫಾರ್ ಎಕ್ಸಾಂಪಲ್, ಇಲ್ಲಿ ಪ್ರಾಬ್ಲಮಿನ ಈ ಸೆಕ್ಷನ್ಗಿಂತ ಮೊದಲು ನಾನು ನಿಮಗೊಂದು ಕಾನ್ಸೆಪ್ಟನ್ನು ನಿಮ್ಮ ಮುಂದೆ ತರ್ತೀನಿ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಕೋಟ್ಯಾಧೀಶ್ವರನಿದ್ದಾನೆ, ಅವನ ಹತ್ರ ಸಾಕಷ್ಟು ಆಸ್ತಿ ಇದೆ, ಅವನು ಸನ್ಯಾಸಿ ಆಗ್ತಾನೆ. ಆವಾಗ ಆಸ್ತಿ ಮೇಲೆ ಅವನ ಹೆಂಡತಿ ಏನು ಮಾಡ್ಬೋದು? ಮೇಂಟೆನೆನ್ಸ್ ಕ್ಲೇಮ್ ಮಾಡ್ಬೋದು. ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾರೆ, ಅವನು ಗಳಿಸ್ತಿರ್ತಾನೆ, ಇವಳು ಗಳಿಸ್ತಿರ್ತಾರೆ, ಇಬ್ಬರು ಎಂಪ್ಲಾಯ್ಡ್ ಇದ್ದಾರೆ. ಆವಾಗ ಹುಡುಗ ಸನ್ಯಾಸತ್ವ ತಗೊಂಡ್ರೆ ಹುಡುಗಿ ಏನು ಬೀದಿಗೆ ಬೀಳಲ್ವೇ? ಮೇಂಟೆನೆನ್ಸ್ ಪ್ರಶ್ನೆ ಬರೋದಿಲ್ಲ. ಮೇಂಟೆನೆನ್ಸ್ ಪ್ರಶ್ನೆ ಯಾವಾಗ ಬರುತ್ತೆ ಅಂತಂದರೆ, ಯಾವಾಗ ಅವರು ಜೀವನ ನಡೆಸುವುದು ಕಷ್ಟ ಆಗುತ್ತೆ ಆವಾಗ ಮೇಂಟೆನೆನ್ಸ್ ಪ್ರಶ್ನೆ ಬರ್ತದೆ. ಇದು ಕೇವಲ ಹೆಂಡತಿಗೆ ಅಷ್ಟೇ ಅಲ್ಲ, ತಂದೆ ತಾಯಿಯನ್ನು ಸಾಕುವುದು ಕೂಡ ಇದರಲ್ಲಿ ಸೇರ್ಕೊಂಡಿದೆ. ನೆನ್ಪಿಟ್ಕೊಳ್ಳಿ, ಭಾಳಷ್ಟು ಜನ ಇವತ್ತಿನ ದಿವಸ ಏನಾಗ್ತಾ ಇದೆ ಅಂತಂದರೆ ತಂದೆ ತಾಯಿಗಳನ್ನ ನೆಗ್ಲೆಕ್ಟ್ ಮಾಡುವಂತಹ ಅನೇಕ ಪ್ರಕರಣಗಳು ನೋಡ್ತೀವಿ. ಬಟ್ ದೀಸ್ ಸೆಕ್ಷನ್ಸ್ ಕವರ್ ನಾಟ್ ಓನ್ಲಿ ಸ್ಪೌಸ್, ನಾಟ್ ಓನ್ಲಿ ವೈಫ್, ದೇ ವಿಲ್ ಕವರ್ ಆಲ್ಸೋ ದಿ ಪೇರೆಂಟ್ಸ್, ಡಿಪೆಂಡೆಂಟ್ ಪೇರೆಂಟ್ಸ್, ಅದನ್ನು ಕೂಡ ಕವರ್ ಮಾಡ್ತಾರೆ. ಸೊ ನೀವು ಸೆಕ್ಷನ್ 144ನ ಬರೀಬೇಕು. ಅಂದರೆ ಉತ್ತರ ಹೇಳಿದ್ದೀನಿ ನಾನು ನಿಮಗೆ. ಅಂದರೆ ಬಿ ಕ್ಯಾನ್ ಕ್ಲೇಮ್ ಮೇಂಟೆನೆನ್ಸ್. ಆನ್ಸರ್ ಈಸ್ ಎಸ್. ಆನ್ಸರ್ ಈಸ್ ಎಸ್. ಓಕೆ, ಆನ್ಸರ್ ಈಸ್ ಎಸ್. ನೀವು ಇದರಲ್ಲಿ ಫಸ್ಟ್ ಪಾಯಿಂಟನ್ನು ಇದನ್ನು ಬರೀಬೋದು. ಫಸ್ಟ್ ಪಾಯಿಂಟನ್ನು ನಂಬರ್ 1 ಪಾಯಿಂಟ್ ಇದನ್ನು ಬರೀಬೋದು. ಸನ್ಯಾಸತ್ವ ತಗೊಳ್ಳೋದ್ರಿಂದ ಜೀವನದ ವಾಸ್ತವಿಕ ಜೀವನವನ್ನು ತ್ಯಜಿಸಿಬಿಡ್ತಾರೆ ಅವರು. ಓಕೆ, ನಾವು ದ ಸೆಕೆಂಡ್ ಪಾಯಿಂಟ್ ಈಸ್ ದಿಸ್. ದ ಸೆಕೆಂಡ್, ನಾನು CRPC ಎಕ್ಸ್ಪ್ಲೇನ್ ಮಾಡಿಲ್ಲ. BNSS 2023 ಸೆಕ್ಷನ್ 144 subclass 1. So many subclasses are there, but what is required for me, I have taken it here. ಇಡೀ ಸಬ್ ಕ್ಲಾಸ್ ಅನ್ನು ಸೆಕ್ಷನ್ 144ನ ನೀವೆಲ್ಲರೂ ಒಂದ್ಸಲ ಓದೋದು ಒಳ್ಳೆಯದು. BNSನ ಸೆಕ್ಷನ್ 144ನ ಒಂದ್ಸಲ ಓದಿದರೆ ಈ ಒಂದು ಸಮಸ್ಯೆಗೆ ನಿಮಗೆ ಸೂಕ್ತವಾದಂತಹ ಉತ್ತರ ಸಿಗ್ತದೆ ಅಂತ ಹೇಳ್ಬೋದು. ನಾನಿಲ್ಲಿ ಈ ಸೆಕ್ಷನ್ನ ಒಂದ್ಸಲ ನಿಮಗೆ ಅನಲೈಸ್ ಮಾಡ್ತೀನಿ. 144(1) ಏನು ಹೇಳುತ್ತೆ? ಇಫ್ ಎನಿ ಪರ್ಸನ್ ಹ್ಯಾವಿಂಗ್ ಸಫಿಷಿಯಂಟ್ ಮೀನ್ಸ್ ಅಂದರೆ ಅವನಿಗೆ ಸಾಕಷ್ಟು ಆದಾಯ ಬರುವಂತಹ ವ್ಯವಸ್ಥೆಗಳಿದ್ದ ಸಂದರ್ಭದಲ್ಲಿ, ಇಲ್ಲಿ ನಮಗೆ ಗೊತ್ತಿಲ್ಲ ಹೇಗೆ ಸಫಿಷಿಯಂಟ್ ಆದಾಯ ಬರುತ್ತೋ ಇಲ್ಲ ಅನ್ನೋದು ಗೊತ್ತಿಲ್ಲ. ಅದನ್ನು ನೀವು ಹೈಪೋಥಿಕೇಶನ್ ಮಾಡ್ಬೋದು, ನೀವೊಂದು ಇಮ್ಯಾಜಿನೇಷನ್ ಮಾಡ್ಬೋದು. ಇಫ್ ಎ ಈಸ್ ಹ್ಯಾವಿಂಗ್ ಸಫಿಷಿಯಂಟ್ ಮೀನ್ಸ್, ಈ ಕಂಡೀಷನ್ ಇಟ್ಕೊಂಡು ಅವನಿಗೆ ಆದಾಯ ಬರ್ತಾ ಇದೆ, ಸಫಿಷಿಯಂಟ್ ಆದಾಯ ಬರ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭ ಇದ್ದಾಗ, ರೆಫ್ಯೂಜಸ್ ನೋಡಿ, ಬರೀ ಡೈವರ್ಸೇ ಕೊಡ್ಬೇಕಂತೇನಿಲ್ಲ. ಹೆಂಡತಿನ ಮೇಂಟೈನ್ ಮಾಡಕ್ಕೆ ರೆಫ್ಯೂಸ್ ಮಾಡಿದರೆ, ನಿರಾಕರಿಸಿದರೆ, ನಿರ್ಲಕ್ಷಿಸಿದರೆ ಅಥವಾ ನಿರಾಕರಿಸಿದರೆ ಯಾರನ್ನ ಏನು ಮಾಡಲಿಕ್ಕೆ? ಟು ಮೇಂಟೈನ್, ಇನ್ನೊಬ್ಬರ ಜೀವನವನ್ನು ನಡೆಸುವುದನ್ನು, ಅವರ ಜೀವನಕ್ಕೆ ಅವಶ್ಯಕತೆಗಳನ್ನು ಪೂರೈಸುವುದನ್ನು ತಿರಸ್ಕರಿಸಿದಂಥ ಸಂದರ್ಭದಲ್ಲಿ, ನಿರ್ಲಕ್ಷಿಸಿದಂತಹ ಸಂದರ್ಭದಲ್ಲಿ, ಯಾರ್ಯಾರ ವಿಷಯದಲ್ಲಿ? ಫಸ್ಟ್ ಈಸ್ ಹೀಸ್ ವೈಫ್ ಅನೇಬಲ್ ಟು ಮೇಂಟೈನ್ ಹರ್ ಸೆಲ್ಫ್. ನೋಡಿ, ಹೀಸ್ ವೈಫ್, ಇಲ್ಲಿ ವೈಫ್ ಅಂದ್ರೆ ಬರೀ ನಾನು ಹೆಂಡ್ತಿನ ಬಿಟ್ಟಿದ್ದೀನಿ ಅಂದ್ರೆ ಆಗಲ್ಲ. ವೈಫ್ ಮೀನ್ಸ್, ಅದಕ್ಕೆ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ವಿ. ಇದ್ರ ಕೆಳಗೊಂದು ಎಕ್ಸ್ಪ್ಲನೇಷನ್ ಇದೆ. ಎಕ್ಸ್ಪ್ಲನೇಷನ್ ಏನಿರುತ್ತೆ? ಫಾರ್ ದ ಪರ್ಪಸ್ ಆಫ್ ದಿಸ್ ಚಾಪ್ಟರ್, wife includes a woman who has been divorced or has obtained divorce from her husband, has not remarried. ಯಾವುದೇ ಒಬ್ಬ ಹೆಂಡತಿಯ ವಿಷಯದಲ್ಲಿ
ನೀವು ವಿಚ್ಛೇದನ ಪಡೆದಿದ್ದರೂ ಕೂಡ ಈ ಒಂದು ಉದ್ದೇಶಕ್ಕೆ ಅವಳು ಹೆಂಡತಿಯೇ. ಮೇಂಟೆನೆನ್ಸ್ ವಿಷಯದಲ್ಲಿ ಅವಳು ನಿನ್ನ ಹೆಂಡತಿಯೇ. ಎಲ್ಲಿಯವರೆಗೆ? ಅವಳು ಇನ್ನೊಬ್ಬನನ್ನು ಮದುವೆಯಾಗುವವರೆಗೆ. ಈ ಒಂದು ಉದ್ದೇಶಕ್ಕೆ. ಅಂದರೆ ನಾವು ಈ ಕಾನೂನಿನಲ್ಲಿ ವೈಫಿಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳಿದೀವಿ. ಆವಾಗ ವೈಫ್ನ ವ್ಯಾಖ್ಯಾನವನ್ನು ಈ ಒಂದು ಕಾನೂನಿನ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ? ಎಕ್ಸ್ಪಾಂಡ್ ಮಾಡ್ತೀವಿ. ನಾ ಡೈವರ್ಸ್ ಕೊಟ್ಟಿನಿ, ನನ್ನ ವೈಫ್ ಅಲ್ಲ ಅಂತ ಹೇಳೋಕ್ಕಾಗಲ್ಲ. ನೀ ಡೈವರ್ಸ್ ಕೊಟ್ಟರು ನಿನ್ನ ಹೆಂಡ್ತಿನೇ. ಯಾವ ಉದ್ದೇಶಕ್ಕೆ? ಸೆಕ್ಷನ್ 144 ಉದ್ದೇಶಕ್ಕೆ. ಸೆಕ್ಷನ್ 140 ನೋಡಿ ವಾಟ್ ಇಟ್ ಸೇಸ್. ಫಾರ್ ದ ಪರ್ಪಸಸ್ ಆಫ್ ದಿಸ್ ಚಾಪ್ಟರ್, ವೈಫ್ ಇನ್ಕ್ಲೂಡ್ಸ್ ಎ ವುಮನ್ ಹೂ ಹ್ಯಾಸ್ ಬಿನ್ ಡೈವರ್ಸ್ಡ್ ಬೈ, ಅವನೇ ಡೈವರ್ಸ್ ಕೊಟ್ಟಿರೋಲ್ಲಕ್ಕೆ, ಅಥವಾ ಹ್ಯಾಸ್ ಅಬ್ಟೈನ್ಡ್ ಡೈವರ್ಸ್ ಫ್ರಾಮ್, ಅವಳು ಏನಾದ್ರು ಡೈವರ್ಸ್ ತಗೊಂಡಿರ್ಬೋದು, ಅವಳ ಕಡೆಯಿಂದ ಇವ ಡೈವರ್ಸ್ ತಗೊಂಡಿರ್ಬೋದು, ಅಥವಾ ಇವನು ಯಾರ ಡೈವರ್ಸ್ ಕೊಡ್ಲಿ, ಡೈವರ್ಸು ನಾನೇ ಕೊಟ್ಟಿನಿ, ನಾನು ಕೊಟ್ಟಿಲ್ಲ, ಅವಳೇ ಡೈವರ್ಸ್ ಕೇಳಿದ್ಲು ಅಂತ ಹೇಳಿ ನೀವು ಮೇಂಟೆನೆನ್ಸ್ ಕೊಡೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎರಡೂ ಕಡೆಯಿಂದ ಡೈವರ್ಸ್ ಆಗಿದ್ರು ಕೂಡ ಡೈವರ್ಸ್ ಇನಿಷಿಯೇಷನ್ನು ಹೆಂಡತಿ ಕಡೆಯಿಂದ ಆಗಿರಲಿ ಅಥವಾ ಗಂಡನಿಂದ ಆಗಿರಲಿ, ಯಾವುದೇ ಸಂದರ್ಭದಲ್ಲಿಯೂ ಕೂಡ ಗಂಡನ ಜವಾಬ್ದಾರಿ ಏನು? ಮೇಂಟೆನೆನ್ಸ್ ಕೊಡುವಂಥದ್ದು. ಐ ಥಿಂಕ್ ವಿತ್ ದಿಸ್ ಐ ಹ್ಯಾವ್ ಆನ್ಸರ್ಡ್ ಯುವರ್ ಕ್ವಶನ್. ಬಟ್ ಇಲ್ಲಿ ಜ್ಞಾನಕ್ಕೋಸ್ಕರ ಇವನ್ನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನಿಮಗೆ. ನೋಡಿ, ಹಿ ಈಸ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಚೈಲ್ಡ್. ನೋಡಿ, ಮಗುವನ್ನು ಮೇಂಟೈನ್ ಮಾಡೋದು ಕೆಲಸ. ಎಂಥ ಮಗು? ನಿಮಗೆ ಮದುವೆಯಾದ ಹೆಂಡತಿಯಿಂದ ಆದ ಮಗು ಇರಲಿ ಅಥವಾ ಬೇರೆ ಸಂಬಂಧದ ಮಗು ಇರಲಿ. ಎರಡನೇ ಮದುವೆ ಆಗಿರ್ತೀರಿ ನೀವು, ಆದರೆ ಎರಡನೇ ಮದುವೆ ಅಲ್ಲ ಕಾನೂನಿನ ಪ್ರಕಾರ. ಆದರೆ ಎರಡನೇ ಮದುವೆಯಲ್ಲಿ ಹುಟ್ಟಿದ ಮಗ ಇದ್ದಾನಲ್ಲ, ಅವನು ಕಾನೂನಾತ್ಮಕ ನಿಮ್ಮ ಮಗನೇ. ಹಿ ಈಸ್ ವೆದರ್ ಇಲ್ಲೆಜಿಟಿಮೇಟ್ ಚೈಲ್ಡ್ ಆರ್ ಲೆಜಿಟಿಮೇಟ್ ಚೈಲ್ಡ್. ನಿಮ್ಮ ಮದುವೆ ಕಾನೂನಾತ್ಮಕ ಮದುವೆಯಿಂದಾರ ಮಗ ಹುಟ್ಟಿರಲಿ ಅಥವಾ ಕಾನೂನಾತ್ಮಕ ಮದುವೆ ಅಲ್ಲದ ಮದುವೆಯಲ್ಲಿಯೂ ಮಗ ಹುಟ್ಟಿರಲಿ, ಇಬ್ಬರು ವಿಷಯದಲ್ಲಿಯೂ ನೀವೇನು ಮಾಡಬೇಕು? ಮೇಂಟೆನೆನ್ಸ್ ಕೊಡಬೇಕು. ನೋಡಿ, ವೆದರ್ ಮ್ಯಾರಿಡ್ ಆರ್ ನಾಟ್, ಅನೇಬಲ್ ಟು ಮೇಂಟೈನ್ ಇಟ್ ಸೆಲ್ಫ್. ತಮ್ಮಷ್ಟಕ್ಕೆ ತಾವು ಅವರು ಮೇಂಟೈನ್ ಮಾಡಲಿಕ್ಕೆ ಅಸಾಧ್ಯ ಇದ್ದಾಗ ಅವರನ್ನು ನೀವು ಮೇಂಟೈನ್ ಮಾಡಬೇಕಾಗ್ತದೆ. ದೆನ್ ಹಿ ಈಸ್ ಲೆಜಿಟಿಮೇಟ್ ಆರ್ ಇಲ್ಲೆಜಿಟಿಮೇಟ್ ಚೈಲ್ಡ್ ನಾಟ್ ಬೀಯಿಂಗ್ ಎ ಮ್ಯಾರಿಡ್ ಡಾಟರ್. ನೋಡಿ, ಅಕಸ್ಮಾತ್ ಮಗಳಿದ್ಲು ಅಂತ ಇಟ್ಕೊಳ್ಳಿ, ಆಕೆ ಮದುವೆ ಆಗಿ ಹೋಗಿದ್ರೆ ಆವಾಗ ಮೇಂಟೆನೆನ್ಸ್ ಪ್ರಶ್ನೆ ಬರೋದಿಲ್ಲ. ಹೂ ಹ್ಯಾಸ್ ಅಟೈನ್ಡ್ ಮೆಜಾರಿಟಿ ವೇರ್ ಸಚ್ ಚೈಲ್ಡ್ ಈಸ್ ಬೈ ರೀಸನ್ ಆಫ್ ಫಿಸಿಕಲ್ ಆರ್ ಮೆಂಟಲ್ ಎಬ್ನಾರ್ಮಲಿಟಿ ಆರ್ ಇಂಜರಿ ಅನೇಬಲ್ ಟು ಮೇಂಟೈನ್. ನೋಡಿ, ಅಕಸ್ಮಾತ್ ಗಂಡು ಮಗು 18 ವರ್ಷ ಆದಮೇಲೆ ಮೋಸ್ಟ್ಲಿ ಮೇಂಟೆನೆನ್ಸ್ ಬರೋದಿಲ್ಲ. ಆದರೆ ಮಗು ಮೆಂಟಲಿ ಇನ್ಸ್ಟೇಬಲ್ ಇದ್ದರೆ, ಅನ್ಸೌಂಡ್ ಇದ್ದರೆ, ಅಂಥವ್ರ ವಿಷಯದಲ್ಲಿ ಆಗ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಫಾದರ್ ಆ್ಯಂಡ್ ಮದರ್ ಅನೇಬಲ್ ಟು ಮೇಂಟೈನ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್. ಈ ಎಲ್ಲ ವಿಷಯದಲ್ಲಿ ಏನಾಗುತ್ತೆ ಅಂತಂದರೆ ಮೇಂಟೆನೆನ್ಸು ಕೊಡಬೇಕಾಗತ್ತೆ. ಆದ್ದರಿಂದ ನೀನು ಸನ್ಯಾಸಿಯರ ತಗೋ, ಹಿಮಾಲಯದಲ್ಲೇ ಹೋಗು ಅಥವಾ ಅರಬ್ಬಿ ಸಮುದ್ರದಲ್ಲೆಲ್ಲ ಮುಳುಗು, ನೀನು ಹೆಂಡತಿಗೆ ಮೇಂಟೆನೆನ್ಸ್ ಏನು ಮಾಡಬೇಕು? ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸೆಕ್ಷನ್ 144 ನೋಡ್ತೀವಿ. ಮತ್ತು ಇದು ಮ್ಯಾಜಿಸ್ಟ್ರೇಟ್ ಅವರಿಗೆ ಅಧಿಕಾರ ಇದೆ. ದಿ ಪವರ್ ಈಸ್ ವಿತ್ ದ ಮ್ಯಾಜಿಸ್ಟ್ರೇಟ್ ಆಫ್ ಫಸ್ಟ್ ಕ್ಲಾಸ್ ಅಪಾನ್ ದ ಪ್ರೂಫ್ ದ್ಯಾಟ್ ಸಚ್ ನೆಗ್ಲೆಕ್ಟ್ ರೆಫ್ಯೂಸಲ್, ಅಂದರೆ ಈ ರೀತಿ ನಿರ್ಲಕ್ಷ್ಯ ಆಗಿದೆ ಅಥವಾ ಅವರನ್ನು ತಿರಸ್ಕರಿಸಿದ್ದಾನೆ ಅನ್ನುವುದು ಸಾಬೀತಾದರೆ ಮ್ಯಾಜಿಸ್ಟ್ರೇಟು ಆಜ್ಞೆಯನ್ನು ಹೊರಡಿಸ್ಬೋದು. ಆರ್ಡರ್, ಮ್ಯಾಜಿಸ್ಟ್ರೇಟ್ ಕ್ಯಾನ್ ಆರ್ಡರ್ ಸಚ್ ಪರ್ಸನ್, ಅಂಥ ವ್ಯಕ್ತಿಗೆ ಏನು? ಟು ಮೇಕ್ ಮಂತ್ಲಿ ಅಲವನ್ಸ್ ಫಾರ್ ದ ಮೇಂಟೆನೆನ್ಸ್ ಆಫ್ ಹೀಸ್ ವೈಫ್ ಆರ್ ಸಚ್ ಚೈಲ್ಡ್ ಆರ್ ಫಾದರ್ ಆರ್ ಮದರ್ ಎಟ್ ಸಚ್ ಮಂತ್ಲಿ ರೇಟ್ as such the magistrate thinks fit. Magistrate will decide ಎಷ್ಟು ಮೇಂಟೆನೆನ್ಸ್ ಕೊಡ್ಬೇಕು ನೀನು ಅಂತ. ಮ್ಯಾಜಿಸ್ಟ್ರೇಟ್ ಹೌ ಯು ವಿಲ್ ಡಿಸೈಡ್? ಡಿಪೆಂಡಿಂಗ್ ಅಪಾನ್ ದ ಮೀನ್ಸ್. ಈ ವ್ಯಕ್ತಿಯ ಹತ್ರ ಎಷ್ಟು ದುಡ್ಡು ಬರ್ತದೆ ಅದರ ಮೇಲೆ ಎಷ್ಟನ್ನು ಮೇಂಟೆನೆನ್ಸ್ ಜೀವನಾವಶ್ಯವಾಗಿ ಕೊಡಬೇಕು ಅಂತಕ್ಕಂತಹ ವಿಷಯವನ್ನು ಏನು ಮಾಡ್ತಾನೆ? ಮ್ಯಾಜಿಸ್ಟ್ರೇಟ್ ಡಿಸೈಡ್ ಮಾಡ್ತಾರೆ. ಸಾಮಾನ್ಯ ಕೋರ್ಟಲ್ಲಿ ಏನಾಗುತ್ತೆ ಅಂದರೆ ಈ ಮೇಂಟೆನೆನ್ಸ್ ಕೇಳೋರು ತಮ್ಮದೊಂದು ಎಸ್ಟಿಮೇಟ್ ಕೊಡ್ತಾರೆ, ನನಗಿಷ್ಟು ದುಡ್ಡು ಬೇಕು ಅಂತೇಳಿ, ನನಗೆ ಮಂತ್ಲಿ ಇಷ್ಟಿಷ್ಟು ದುಡ್ಡು ಬೇಕು ಅಂತೇಳಿ. ಆಮೇಲೆ ಮ್ಯಾಜಿಸ್ಟ್ರೇಟ್ಗೆ ಇವರು ಯಾರು ಆ ವ್ಯಕ್ತಿ ಇದಾನಲ್ವಾ, ಅವನು ತನ್ನ ಸೋರ್ಸ್ ಆಫ್ ಇನ್ಕಮ್ ಏನಿದೆ ಎಲ್ಲ ಲೆಕ್ಕ ಕೊಡ್ತಾನೆ. ಅವೆರಡನ್ನೂ ಅವಲೋಕಿಸಿ ಮ್ಯಾಜಿಸ್ಟ್ರೇಟ್ ಅವ್ರು ಏನು ಮಾಡ್ತಾರೆ? ಎಷ್ಟು ಹಣವನ್ನು ತಿಂಗಳು ಕೊಡಬೇಕು ಅಂತಕ್ಕಂಥದ್ದನ್ನು ನಿರ್ಧಾರ ಮಾಡ್ತಾರೆ. ಸೊ ದಟ್ ಈಸ್ ಅವೈಲೇಬಲ್ ಇನ್ ದಿಸ್ ಸೆಕ್ಷನ್ ಓನ್ಲಿ. ಇದಕ್ಕೆ ಸಾಕಷ್ಟು ಪ್ರೊವಿಸೋ ಇದ್ದಾವೆ. ಪ್ರೊವಿಸೋ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಇದು ಒಂದು ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಇತ್ತು, ಅದಕ್ಕೆ ಬರೆದಿದ್ದೀನಿ ನಾನು.
ಓಕೆ, ಆದ್ದರಿಂದ ಇಲ್ಲಿ ಡೈವರ್ಸೇ ಆಗಿಲ್ಲ, ಈ ಪ್ರಶ್ನೆ ಬರುವುದೇ ಇಲ್ಲ ಇಲ್ಲಿ. ದಿಸ್ ವಿಲ್ ನಾಟ್ ಕಮ್, ಓನ್ಲಿ ದಿಸ್ ವಿಲ್ ಕಮ್. ನೀವು ಸೆಕ್ಷನ್ 144ನ ಈ ಎಲ್ಲ ಏನೂ ಇಲ್ಲ ಅಂದರೆ ಈ ಫಸ್ಟ್ 144 1A, ಟು ಬಿ ಪ್ರಿಸೈಸ್ 144 1A ವಿಲ್ ಅಪ್ಲೈ ಹಿಯರ್. ಸೆಕ್ಷನ್ BNSS ಸೆಕ್ಷನ್ 144 1A ಪ್ರಕಾರ 1A ಪ್ರಕಾರ ಎಗೆ ಸೂಕ್ತವಾದ ಆದಾಯವಿದ್ದ ಸಂದರ್ಭದಲ್ಲಿ ಅವನ ಹೆಂಡತಿ ಬಿಗೆ ಜೀವನಾಂಶವನ್ನು ಕೊಡುವುದು ಕಾನೂನಿನ ಪ್ರಕಾರ ಅತ್ಯವಶ್ಯಕವಾಗಿದೆ. ಕಾನೂನಿನ ಪ್ರಕಾರ ಅತ್ಯವಶ್ಯಕವಾಗಿದೆ, ಅದನ್ನು ಕೊಡಲು ಅವನು ಬಾಧ್ಯಸ್ಥನಾಗಿರ್ತಾನೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ಪಾಯಿಂಟ್ ನಂಬರ್ 1. ದಿಸ್ ಯು ಕ್ಯಾನ್ ರೈಟ್ ಇಟ್ ಆಸ್ ಪಾಯಿಂಟ್ ನಂಬರ್ 2. ಆದರೆ ನೀವು ಇಲ್ಲೇನು ಹೇಳ್ಬೋದು, ಈ ಪ್ರಾವಿಷನ್ಗಳನ್ನ ಎಕ್ಸ್ಟ್ರಾ ಪ್ರಾವಿಷನ್ ನೀವು ಬರೆಯೋದಾದ್ರೆ ಬರೀಬೋದು. ದೆರ್ ಇಸ್ ನೋ ಹಾರ್ಮ್ ಇನ್ ರೈಟಿಂಗ್ ಆಲ್ ದೀಸ್ ಪ್ರಾವಿಷನ್ಸ್. ಮತ್ತು 3ನೇ ಪಾಯಿಂಟ್ ಇದನ್ನು ಬರೀಬೇಕು. 3rd ಪಾಯಿಂಟ್ ಈಸ್ ಮ್ಯಾಜಿಸ್ಟ್ರೇಟ್ರವರು ಈ ಜೀವನಾಂಶ ಎಷ್ಟು ಎನ್ನುವುದನ್ನು ನಿರ್ಧರಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ. ಈ ಅಧಿಕಾರವನ್ನು ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ನ್ಯಾಯಿಕ ವಿವೇಚನೆಯಿಂದ ನಿರ್ಧರಿಸುತ್ತಾರೆ. ಅವರು ನಿರ್ಧರಿಸುವ ಸಂದರ್ಭದಲ್ಲಿ ಆ ವ್ಯಕ್ತಿಯ ಉತ್ಪನ್ನಗಳೆಷ್ಟಿದೆ ಎನ್ನುವುದನ್ನು ಅಂದಾಜಿಸಿ ಮತ್ತು ಇವರಿಗೆ ಬೇಕಾಗಿರುವ ಮಾಸಿಕ ವೆಚ್ಚ ಎಷ್ಟು ಬೇಕೆನ್ನುವುದನ್ನು ಅಂದಾಜಿಸಿ, ಒಂದು ವೇಳೆ ನಿರ್ಲಕ್ಷ್ಯ ಅಥವಾ ತಿರಸ್ಕಾರ ಸಾಬೀತಾದ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ಈ ರೀತಿಯಾಗಿ ಜೀವನಾಂಶವನ್ನು ನಿರ್ಧರಿಸುತ್ತಾರೆ. ಆ ನಿರ್ಧರಿಸಿದ ಜೀವನಾಂಶವನ್ನು ಕೊಡೋದು ಇವನು, ಇಲ್ಲಾಂದ್ರೆ ಅವನು ಮತ್ತೆ ಜೈಲಿಗೆ ಹಾಕ್ತಾರೆ. he will be put to jail. If he is not giving, he will be issued warrant. Then he will be asked why he is not able to give. Then if he is misbehaving or giving wrong information to the court may ultimately send him to jail for not following the orders of the court. ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಎಸ್, ನಾವು ಲೆಟ್ ಮಿ ಡಿಸ್ಕಸ್ ಪ್ರಾಬ್ಲಮ್ ನಂಬರ್ 3. 3ನೇ ಸಮಸ್ಯೆಯನ್ನು ನೋಡೋಣ. ಏನಿದೆ? A is charged with offense of theft. A pleads guilty. Court convicts A. Can A file an appeal? ನೋಡಿ, ನಾನು ಇದಕ್ಕೆ ಒಂದು ವಿಡಿಯೋನೇ ಮಾಡಿದ್ದೀನಿ, ಪ್ಲೀಡಿಂಗ್ ಗಿಲ್ಟಿ. ದೇರ್ ಇಸ್ ಎ ಸ್ಪೆಸಿಫಿಕ್ ವಿಡಿಯೋ ಫಾರ್ ದಟ್. BNSSನಲ್ಲಿ ಪ್ಲೀಡಿಂಗ್ ಗಿಲ್ಟಿ ಮೇಲೆ ಒಂದು ವಿಡಿಯೋ ಇದೆ. ಆ ವಿಡಿಯೋನ ಒಂದ್ಸಲ ನೋಡಿದರೆ ನಿಮಗೆ ಉತ್ತರ ಸಿಗುತ್ತೆ. ಇದ್ರಲ್ಲಿ ಏನು, ಯಾವ ರೀತಿ ಇದು ಡಿಸೈಡ್ ಆಗುತ್ತೆ. ಈಗ ಒಮ್ಮೆ ಅಪರಾಧಿಕ ತಪ್ಪು ಮಾಡಿದವನು ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಂಡ್ರೆ ಮುಗಿದೋಯ್ತು. ಅದರಲ್ಲಿ ಮೇಲ್ಮನವಿ ಎಂಥದ್ದಿರ್ತದೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ. ಅದಕ್ಕೂ ಕೂಡ BNSS ಸೆಕ್ಷನ್ 416ನಲ್ಲಿ ಉತ್ತರ ಇದೆ. BNSS 2023 ಸೆಕ್ಷನ್ 416ನಲ್ಲಿ ಉತ್ತರವನ್ನು ಹುಡುಕ್ಬೋದು ನೀವು. ಏನಿದೆ? ನಾಟ್ ವಿತ್ ಸ್ಟ್ಯಾಂಡಿಂಗ್ ಎನಿಥಿಂಗ್ ಇನ್ 415 ವೇರ್ ಅನ್ ಅಕ್ಯೂಸ್ಡ್ ಪರ್ಸನ್ ಪ್ಲೀಡೆಡ್ ಗಿಲ್ಟಿ ಆ್ಯಂಡ್ ಹ್ಯಾಸ್ ಬೀನ್ ಕನ್ವಿಕ್ಟೆಡ್ ಆನ್ ಸಚ್ ಪ್ಲೀ. ನೋಡಿ, ಯಾವುದೇ ಒಂದು ಸಂದರ್ಭದಲ್ಲಿ ಅಪರಾಧಿಯು ನಾನು ತಪ್ಪು ಮಾಡಿದ್ದೇನೆ ಎಂದು ಸ್ವಯಂ ಪ್ರೇರಣೆಯಿಂದ ಒಪ್ಪಿಕೊಂಡ ಸಂದರ್ಭದಲ್ಲಿ ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ನ್ಯಾಯಾಧೀಶರು ಶಿಕ್ಷೆಯನ್ನು ಕೊಟ್ಟಾಗ ಏನಾಗುತ್ತೆ? ದೇರ್ ಶಾಲ್ ಬಿ ನೋ ಅಪೀಲ್. ಮೇಲ್ಮನವಿಗೆ ಅವಕಾಶವಿಲ್ಲ. ದಿಸ್ ಈಸ್ ದಿ ಜನರಲ್ ಆನ್ಸರ್. ಜನರಲ್ ಆನ್ಸರ್ ಈಸ್, ಒಮ್ಮೆ ತಪ್ಪು ನಾವು ಒಪ್ಪಿಕೊಂಡ ಮೇಲೆ ತಪ್ಪಿಗೆ ಶಿಕ್ಷೆಯನ್ನು ವಿಧಿಸಿದಾಗ ಅದಕ್ಕೆ ಮೇಲ್ಮನವಿಗೆ ಅವಕಾಶ ಇಲ್ಲ ಎನ್ನುವುದನ್ನು ನಾವು 416 ಸೆಕ್ಷನ್ನಲ್ಲಿ ನೋಡ್ತೀವಿ. ಇಲ್ಲಿ ನೋಡಿ, ಇಫ್ ದ ಕನ್ವಿಕ್ಷನ್ ಈಸ್ ಬೈ ಹೈಕೋರ್ಟ್, ಈ ಒಂದು ಶಿಕ್ಷೆ ಉಚ್ಚ ನ್ಯಾಯಾಲಯದಿಂದ ಮಾಡಲ್ಪಟ್ಟಿದ್ದರೆ. ಸೆಕೆಂಡ್ ಒನ್, ಇಫ್ ದ ಕನ್ವಿಕ್ಷನ್, ಇದರಲ್ಲಿ 2 ಡಬಲ್ ಬಂದಿದೆ, ತೆಗೆದುಬಿಡಿ, ದಿಸ್ ಇಸ್ ಇನ್ಕರೆಕ್ಟ್. ಇಫ್ ದ ಕನ್ವಿಕ್ಷನ್ ಈಸ್ ಬೈ ಎ ಕೋರ್ಟ್ ಆಫ್ ಸೆಷನ್ ಆರ್ JMFC ಆರ್ SC, ನೋಡಿ ಯಾರಿಂದನೇ ಇರಲಿ, JMSC ಇರಲಿ
JMFC ಇರಲಿ, JMSC JMFC ಇರಲಿ, ಅಥವಾ ಸೆಷನ್ಸ್ ಕೋರ್ಟ್ ಇರಲಿ, ಅಥವಾ ಹೈಕೋರ್ಟ್ ಇರಲಿ, ಯಾರೇ ಶಿಕ್ಷೆ ಕೊಟ್ಟಿದ್ರೂ ಕೂಡ ಸಾಮಾನ್ಯವಾಗಿ ಅದಕ್ಕೆ ಮೇಲ್ಮನವಿ ಇರುವುದಿಲ್ಲ. ಆದರೆ ಶಿಕ್ಷೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ಶಿಕ್ಷೆಯ ಪ್ರಮಾಣವನ್ನು ಪ್ರಶ್ನಿಸಬಹುದು. ಶಿಕ್ಷೆಯ ಎಕ್ಸೆಪ್ಟ್ ಆಸ್ ಟು ದ ಎಕ್ಸ್ಟೆಂಟ್ ಆಫ್ ಲಿಗಾಲಿಟಿ ಆಫ್ ಸೆಂಟೆನ್ಸ್. ಲಿಗಾಲಿಟಿ ಏನ್ ಹಿಂಗಂದ್ರೆ, ಲಿಗಾಲಿಟಿ ಆಫ್ ಸೆಂಟೆನ್ಸ್ ಅಂದ್ರೆ ಈ ವಿಷಯದಲ್ಲಿ ಮಾತ್ರ ಅಪೀಲ್ ಮಾಡ್ಬೋದು. ಕಾನೂನಾತ್ಮಕವಾಗಿ ಶಿಕ್ಷೆ ಇದೆಯೇ ಎನ್ನುವುದನ್ನು ಪ್ರಶ್ನೆ ಮಾಡಬಹುದು. ಉದಾಹರಣೆಗೆ, ಗ್ರೀವಿಯಸ್ ಹರ್ಟ್ ಮಾಡಿರ್ತಾನೆ ಅಥವಾ ಕಳ್ಳತನ ಮಾಡಿರ್ತಾನೆ ಅಂತ ಇಟ್ಕೊಳ್ಳಿ. ಕಳ್ಳತನ ಮಾಡಿದ ವಿಷಯಕ್ಕೆ ಅವನು ನಾನು ಕಳ್ಳತನ ಮಾಡಿದ್ದೀನಿ ಸ್ವಾಮಿ ಅಂತ ಒಪ್ಕೊಳ್ತಾನೆ. ಒಪ್ಕೊಂಡ್ಮೇಲೆ ಹೌದಾ ನೀನು ಕಳ್ಳತನ ಮಾಡಿದೆಯಾ, ಹಂಗಿದ್ರೆ ನೀನು ಗಲ್ಲು ಶಿಕ್ಷೆ ಕೊಡ್ತೀವಿ ಅಂಥೇಳಿ ನ್ಯಾಯಾಧೀಶರು ಶಿಕ್ಷೆಯನ್ನು ಕೊಟ್ಟರೆ ಏನಾಗುತ್ತೆ, ಕೊಟ್ಟಂತಹ ಶಿಕ್ಷೆ ಕಾನೂನಾತ್ಮಕವಾಗಿ ತಪ್ಪಾಗುತ್ತೆ. ದಟ್ ಈಸ್ ನಾಟ್ ಆಸ್ ಪರ್ ಲಾ. ಲಿಗ್ಯಾಲಿಟಿಯ ಪ್ರಶ್ನೆ ಬರ್ತದೆ. ಫಾರ್ ಎಕ್ಸಾಂಪಲ್, ಫಸ್ಟ್ ಟೈಮ್ ಅಫೆಂಡರ್ ಇರ್ತಾನೆ. ಒಂದು ಅಪರಾಧಕ್ಕೆ ಗರಿಷ್ಠ 7 ವರ್ಷ, ಕನಿಷ್ಠ 1 ವರ್ಷ ಶಿಕ್ಷೆ ಇದೆ ಅಂತ ಇಟ್ಕೊಳ್ಳಿ. ಈಸ್ ಎ ಫಸ್ಟ್ ಟೈಮ್ ಅಫೆಂಡರ್. ಅವನು ತಪ್ಪು ಒಪ್ಕೊಂಡ್ಬಿಡ್ತಾನೆ ಪಾಪ. ಆವಾಗ ಅವನಿಗೆ 7 ವರ್ಷ ಶಿಕ್ಷೆ ಕೊಟ್ರೆ, ಅಂದ್ರೆ ಗರಿಷ್ಠ ಶಿಕ್ಷೆಯನ್ನು ಅವನಿಗೆ ಕೊಟ್ರೆ, ಈ ರೀತಿಯಾಗಿ ನ್ಯಾಯಿಕ ವಿವೇಚನೆಯನ್ನು ಉಪಯೋಗಿಸುವಂತಹ ಸಂದರ್ಭದಲ್ಲಿ ಶಿಕ್ಷೆಗೆ ಸಂಬಂಧಪಟ್ಟಂತಹ ವಿಷಯ ಅಂದ್ರೆ ಏನ್ ಹೇಳ್ತೀವಿ ನಾವು, ಲಿಮಿಟೆಡ್ ಸ್ಕೋಪ್ ಆಫ್ ಅಪೀಲ್ ಅಂತಾರೆ ಇದಕ್ಕೆ. ಈ ತರದ ಸಮಸ್ಯೆಗೇನು ಲಿಮಿಟೆಡ್ ಸ್ಕೋಪ್ ಆಫ್ ಅಪೀಲ್. ಇನ್ನೂ ಒಂದು ವಿಷಯ ಅಪೀಲ್ ಇರ್ಬೋದು. ಇನ್ನೂ ಒಂದು ಏನು ಅಂತಂದ್ರೆ, ಒತ್ತಾಯಪೂರ್ವಕವಾಗಿ ಅವನಿಂದ ಹೇಳಿಸಿದ್ರೆ ಆ ಥರದಂತಹ ಸ್ಟ್ಯಾಂಡ್ಗಳನ್ನ ತಗೋಬಹುದು. ಅದರ್ವೈಸ್ ಎಸ್ ಎ ಜನರಲ್ ರೂಲ್ ಆಸ್ ಫಾರ್ 416 ದೇರ್ ಇಸ್ ನೋ ಅಪೀಲ್. ದಟ್ಸ್ ದ ಕಂಡೀಷನ್. ಅದನ್ನೇ ಬರಿಬೋದು ನೀವು ಈ ಪ್ರಕರಣದಲ್ಲಿ. ಮೊದಲೇದೇನು, ಎ ಚಾರ್ಜ್ ಇಟ್ ಅಫೆನ್ಸ್ ಥೆಫ್ಟ್, ಎ ಪ್ಲೀಡ್ಸ್ ಗಿಲ್ಟಿ. ಒಂದು ವೇಳೆ ಪಾಯಿಂಟ್ ನಂಬರ್ ಒನ್ ಏನು ಬರಿಬೋದು ನೀವು, ಒಂದು ವೇಳೆ, ಕನ್ನಡದಲ್ಲಿ ಬೇಕಾದ್ರೆ ಬರಿತೀನಿ ಆ ಕಡೆ, ಒಂದು ವೇಳೆ ಅಪರಾಧಿಯು ಅಪರಾಧವನ್ನು ಒಪ್ಪಿಕೊಂಡರೆ ನ್ಯಾಯಾಧೀಶರಿಗೆ ಟ್ರಯಲ್ ನಡೆಸದೆ, ವಿಚಾರಣೆ ನಡೆಸದೆ ಶಿಕ್ಷೆ ವಿಧಿಸುವ ಅವಕಾಶವಿದೆ ಅಥವಾ ಅಧಿಕಾರವಿದೆ. ನಂಬರ್ 2, ಸೆಕ್ಷನ್ 416. ಎಸ್, ಸೆಕ್ಷನ್ 416. BNSS ನ ಕಲಮು 416 ಪ್ರಕಾರ ಸಾಮಾನ್ಯವಾಗಿ ಮೇಲಿನ ಸಂದರ್ಭದಲ್ಲಿ ಮೇಲ್ಮನವಿಗೆ ಅವಕಾಶವಿಲ್ಲ. ನಂಬರ್ 3, ಆದರೆ ಇದೇ ಕಲಮಿನ ಪ್ರಕಾರ
ಪ್ರಕಾರ ಶಿಕ್ಷೆಯ ಪ್ರಮಾಣ ಅಥವಾ ಶಿಕ್ಷೆಯು ಕಾನೂನಾತ್ಮಕವಾಗಿದೆಯೇ ಎಂಬ ವಿಷಯದಲ್ಲಿ ಮಾತ್ರ ಮೇಲ್ಮನವಿ ಸಲ್ಲಿಸಬಹುದು. ಮೇಲ್ಮನವಿಗೆ ಅವಕಾಶವಿದೆ. ನೀವು ಸೆಕ್ಷನ್ನ ಬರೀಬೇಕಂದ್ರೆ 416 ಸಬ್ ಕ್ಲಾಸ್ 3 416 ಸಬ್ ಕ್ಲಾಸ್ 3 ಇದನ್ನು ಬರೀಬೋದು, ಸೆಕ್ಷನ್ ಬರೆಯೋಲ್ಲ. Otherwise, if you write this, that is more than enough for this problem. Problem number 4 and the last problem. A rescues B. A person in lawful custody. A rescues B, a person in lawful custody, and in doing so causes grievous hurt to see a constable in whose custody B was. Can A be charged and tried in one trial? Can A be charged and tried in one trial? ಸಿ ಎಂಬ ಪೊಲೀಸ್ನ ಕಾನೂನುಬದ್ಧ ಅಭಿರಕ್ಷೆಯಲ್ಲಿದ್ದ ಬಿ ಎಂಬಾತನನ್ನು ಎ ಎಂಬಾತನನ್ನು ಬಿಡಿಸಿಕೊಂಡು ಹೋಗುವ ಯತ್ನದಲ್ಲಿ ಸಿಗೆ ತೀವ್ರ ಗಾಯವನ್ನು ಮಾಡುತ್ತಾನೆ. ಎಯ ಮೇಲೆ ಒಂದೇ ಅಧಿವಿಚಾರಣೆಯಲ್ಲಿ ವಿಚಾರಣೆ ನಡೆಸಬಹುದು. ದಿಸ್ ಈಸ್ ಎ ಪ್ರಾಬ್ಲಮ್ ರಿಲೇಟಿಂಗ್ ಟು ಕಂಬೈನಿಂಗ್ ಆಫ್ ಚಾರ್ಜಸ್. ಇದ್ರ ಮೇಲೇನೂ ವಿಡಿಯೋ ಇದೆ, ನೀವು ಆ ವಿಡಿಯೋನ ನೋಡಬೇಕು. ಚಾರ್ಜಸ್, ಇಫ್ ಎ ಪರ್ಸನ್ ಹ್ಯಾಸ್ ಡನ್ ಸೇಮ್ ಅಫೆನ್ಸಸ್ ಓವರ್ ಎ ಪೀರಿಯಡ್ ಆಫ್ 1 year, then all the charges can be combined and charged in one go. This is one aspect. There is another aspect. So many offenses are done in the same transaction. For example, ಒಂದು ಮನೆ ಕಳ್ಳತನ ಮಾಡಬೇಕಾಗಿರುತ್ತೆ. ಕಳ್ಳತನ ಮಾಡುವಂತಹ ಸಂದರ್ಭದಲ್ಲಿ ನೀವೇನು ಮಾಡ್ತೀರಿ? ಬಾಗಿಲು ಹೊಡಿತೀರಿ, ಅದು ಒಂದು ಅಫೆನ್ಸ್. ಒಳಗಡೆ ಹೋಗ್ತೀರಿ, ಸಾಮಾನು ತಗೋಬೇಕು ಅಂತಂತಿದ್ದಾಗ ಮಾಲೀಕ ನಿಮ್ಮನ್ನು ಅಪೋಸ್ ಮಾಡ್ತಾನೆ, ಅವನಿಗೆ ಚಾಕು ಹಾಕ್ತೀರಿ, ಗ್ರೀವಿಯಸ್ ಹರ್ಟ್ ಮಾಡ್ತೀರಿ, ಆಮೇಲೆ ಸಾಮಾನು ಎತ್ಕೊಂಡು ಹೋಗ್ತೀರಿ. ಸೊ ಈ ರೀತಿ ಅನೇಕ ಅಪರಾಧಗಳನ್ನ ಮಾಡಿರ್ತೀರಿ, ಆದರೆ ಟ್ರಾನ್ಸಾಕ್ಷನ್ ಒಂದೇ ಗೋನಲ್ಲಿ ಆಗಿರುತ್ತೆ. ಆವಾಗಲೂ ಕೂಡ ಒಂದೇ ಚಾರ್ಜ್ ಮಾಡ್ಬೋದು. ಇದು ಅದೇ ಥರದ್ದು. ಇಲ್ಲಿ ಬಿ ತಪ್ಪು ಮಾಡಿರ್ತಾನೆ. ಬಿ ನಮಗೆ ಈ ಪ್ರಾಬ್ಲಮ್ಗೆ ಬಿಗೆ ನಮಗೆ ಸಂಬಂಧನೇ ಇಲ್ಲ. ಇಲ್ಲಿ ಏನು ಮಾಡ್ತಾನೆ, ಎ ಆ್ಯಕ್ಚುಲಿ ಬಿಯನ್ನು ಬಿಡಿಸ್ಬೇಕು. ಬಿಯನ್ನು ಬಿಡಿಸೋಕ್ಕೋಸ್ಕರ ಈ ಪೊಲೀಸ್ ಕಾನ್ಸ್ಟೇಬಲ್ ಇರ್ತಾನಲ್ಲ, ಈ ಪೊಲೀಸ್ ಕಾನ್ಸ್ಟೇಬಲ್ನ ಏನು ಮಾಡ್ತಾನೆ, ಅವನು ಗಾಯಗೊಳಿಸ್ತಾನೆ. ಓಕೆ, ಸೊ ಇಲ್ಲಿ ಬಿಡಿಸೋದು, ಅವನ ಕಾನೂನಾತ್ಮಕ ರಕ್ಷೆಯಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ಬಿಡಿಸೋದು ಅದು ಒಂದು ಅಪರಾಧ, ಇವನಿಗೆ ಗಾಯ ಮಾಡಿದ್ದು ಇನ್ನೊಂದು ಅಪರಾಧ. ಬಟ್ ಎರಡೂ ನಡೆದಿರೋದು ಒಂದೇ ಸಂದರ್ಭದಲ್ಲಿ, ಸೇಮ್ ಟ್ರಾನ್ಸಾಕ್ಷನ್. ಎರಡೂ ನಡೆದಿರೋದೇನಿದು ಸೇಮ್ ಟ್ರಾನ್ಸಾಕ್ಷನ್.
ಐ ಆಮ್ ಟಾಕಿಂಗ್ ಅಬೌಟ್ ಎ, ನಾಟ್ ಬಿ. ಬಿ ಬಿಡಿ, ಅವನು ಏನು ಶಿಕ್ಷೆ ಆಗಿದೆಯೋ, ಯಾಕೆ ಅರೆಸ್ಟ್ ಮಾಡಿದಾರೋ, ಅದು ನಮ್ಮ ಸಮಸ್ಯೆ ಬಿಡಿಸುವ ವಿಷಯದಲ್ಲಿ ಸಂಬಂಧ ಇಲ್ಲ. ನಮಗೆ ಸಂಬಂಧ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಸಿ ಮತ್ತು ಎ. ಓಕೆ, ಇದಕ್ಕೆ ಸಂಬಂಧಪಟ್ಟಂತಹ ಕಾನೂನು ಏನಿದೆ ನೋಡೋಣ. ಇಲ್ಲಿ ವಿ ವಿಲ್ ಸಿ ದಿ ಲಾ. ಸಿ ಸೆಕ್ಷನ್ BNSS ಬಿ ಎನ್ ಎಸ್ ಎಸ್ 2023ಯ ಸೆಕ್ಷನ್ 243(1) ಏನು ಹೇಳುತ್ತೆ ನೋಡಿ. 243(1) ಇಫ್ ಇನ್ ಒನ್ ಸೀರೀಸ್ ಆಫ್ ಆಕ್ಟ್ಸ್, ಒಂದೇ ಒಂದು ಟ್ರಾನ್ಸಾಕ್ಷನ್ನಲ್ಲಿ ಅಂತ, ಒನ್ ಸೀರೀಸ್ ಆಫ್ ಆಕ್ಟ್ಸ್ so connected together as to form same transaction, more offenses than one are committed by the same person, he may be charged with and tried at one trial for every such offense. ಈ ರೀತಿ ಟ್ರೈ ಮಾಡಬಹುದು ಅನ್ನೋದು, ದಿಸ್ ಇಸ್ ದ ಪ್ರೊವಿಷನ್ ಆಫ್ ದ ಸೆಕ್ಷನ್, ರೈಟ್. ವೆರಿ ಇಂಟ್ರೆಸ್ಟಿಂಗ್ಲಿ ಇದಕ್ಕೆ ಈ ಸೆಕ್ಷನ್ ಕೆಳಗಡೆನೆ ಒಂದು ಇಲಸ್ಟ್ರೇಷನ್ ಕೊಟ್ಟಾರೆ. ಈ ಇಲಸ್ಟ್ರೇಷನ್ನ ನಿಮ್ಮ ಪ್ರಾಬ್ಲಮ್. ವಾಟ್ ಈಸ್ ಗಿವನ್ ಹಿಯರ್ ಆಸ್ ಎ ಇಲಸ್ಟ್ರೇಷನ್ ಈಸ್ ಯುವರ್ ಪ್ರಾಬ್ಲಮ್. ಅಂದರೆ ನೀವು ಒಂದೇ ಚಾರ್ಜನ್ನು ಟ್ರೈ ಮಾಡ್ಬೋದು ಅಂತ. ಇದನ್ನು ನಾನು ಓದಿದ್ದೀನಿ, ಇದನ್ನು ಓದ್ತೀನಿ. ದಿಸ್ ಈಸ್ ಅವೈಲಬಲ್ ಆಸ್ ಎ ಇಲಸ್ಟ್ರೇಷನ್, ದೃಷ್ಟಾಂತ ಅಂತ ಹೇಳ್ತೀವಿ ನಾವು. ಇದಕ್ಕೇನು ಹೇಳ್ತೀವಿ? ದೃಷ್ಟಾಂತ. ಈ ದೃಷ್ಟಾಂತ ಯಾವುದಕ್ಕೆ? ಸಬ್ಸೆಕ್ಷನ್ 1ಗೆ ಇದೆ. 243(1)ಗೆ ದೃಷ್ಟಾಂತ ಏನು? ಎ ರೆಸ್ಕ್ಯೂಸ್ ಬಿ ಎ ಪರ್ಸನ್ ಇನ್ ಲಾಫುಲ್ ಕಸ್ಟಡಿ ಅಂಡ್ ಈಸ್ ಸೋ ಡೂಯಿಂಗ್ ಕಾಸಸ್ ಗ್ರೀವಿಯಸ್ ಹರ್ಟ್ ಟು ಸಿ ಎ ಕಾನ್ಸ್ಟೇಬಲ್ ಇನ್ ಹೂಸ್ ಕಸ್ಟಡಿ ಬಿ ವಾಸ್. ಹಿಯರ್ ಇದಕ್ಕೆ ಅಲ್ಲೇ ಬರೀತಾರೋ ಉತ್ತರನ. ಎ ಮೇ ಬಿ ಚಾರ್ಜ್ಡ್ ವಿತ್ ಅಂಡ್ ಕನ್ವಿಕ್ಟೆಡ್ ಆಫ್ ಅಫೆನ್ಸಿಸ್ ಅಂಡರ್ ಸೋ ಅಂಡ್ ಸೋ. ಇಲ್ಲಿ 2 ಅಫೆನ್ಸ್ ಯಾವುವು ಅನ್ನೋದನ್ನು ಹೇಳಿದ್ದಾರೆ ಅಷ್ಟೇ ಅವರು. 2 ಅಫೆನ್ಸು ಯಾವ ಅನ್ನೋದು. ಅಫೆನ್ಸ್ ಇರೋದು BNS ನಲ್ಲಿ ಇರುತ್ತೆ, ನಮ್ದು BNSS ಅಲ್ಲಿ ಪ್ರೊಸೀಜರ್ ಇರುತ್ತೆ. ಅಫೆನ್ಸ್ ಯಾವ ಅನ್ನೋದನ್ನು ಇಲ್ಲಿ ಬರೆದಿದ್ದೀನಿ ನಾನು ಅಷ್ಟೇ. 2 ಅಫೆನ್ಸ್ ಯಾವ್ಯಾವು? ಒಂದು ಸೆಕ್ಷನ್ 21(2) ಯಾವುದರಲ್ಲಿ? BNS ನಲ್ಲಿ. ಇನ್ನೊಂದು ಸೆಕ್ಷನ್ 263 ಯಾವುದರಲ್ಲಿ? BNS ನಲ್ಲಿ. ಇಲ್ಲಿ ನೋಡಿ, ವಾಲಂಟರಿಲಿ ಕಾಸಿಂಗ್ ಹರ್ಟ್, ಗ್ರೀವಿಯಸ್ ಹರ್ಟ್ ಟು ಡೆಟರ್ ಪಬ್ಲಿಕ್ ಸರ್ವೆಂಟ್. ಸಾರ್ವಜನಿಕ ವ್ಯಕ್ತಿಯನ್ನ ಗಾಯಗೊಳಿಸುವಂತಹ ಸಂದರ್ಭದಲ್ಲಿ ಆದ ಅಪರಾಧವನ್ನು ಸೆಕ್ಷನ್ 21(2) ನಲ್ಲಿ ಹೇಳಲಾಗುತ್ತೆ. ಇದು ಒಂದು ಅಪರಾಧ. ಇನ್ನೊಂದು ಅಪರಾಧ ಏನು? ಸೆಕ್ಷನ್ 263 ರೆಜಿಸ್ಟೆನ್ಸ್ ಆರ್ ಅಬ್ಸ್ಟ್ರಕ್ಷನ್ ಟು ಲಾಫುಲ್ ಅಪ್ರಿಹೆನ್ಷನ್ ಆಫ್ ಎನದರ್ ಪರ್ಸನ್. ಯಾವುದೇ ವ್ಯಕ್ತಿಯನ್ನ ಕಾನೂನಾತ್ಮಕವಾಗಿ ಬಂಧಿಸುವಂತಹ ಸಂದರ್ಭದಲ್ಲಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದು, ಅದಕ್ಕೆ ವಿರೋಧ. ಇವೆರಡು ಅಪರಾಧವನ್ನ ಇಲ್ಲಿ ಎ ಅಂತಕ್ಕಂಥ ವ್ಯಕ್ತಿ ಮಾಡಿದ್ದಾನೆ. ಎ ಹ್ಯಾಸ್ ಡನ್ ಬೋತ್ ದೀಸ್ ಅಫೆನ್ಸಿಸ್. ಈ 2 ಅಪರಾಧಗಳನ್ನು ಅವನು ಮಾಡಿದ್ದಾನೆ. ಎ ಮಾಡಿದ್ದಾನೆ ನೋಡಿ. ಎ ಮೇ ಬಿ ಚಾರ್ಜ್ಡ್ ವಿತ್ ಅಂಡ್ ಕನ್ವಿಕ್ಟೆಡ್ ಆಫ್ ಅಫೆನ್ಸಿಸ್ ಅಂಡರ್. ಅಂದ್ರೆ ಚಾರ್ಜ್ ವಿತ್ ಅಂದ್ರೆ ಒಂದೇ ಚಾರ್ಜ್ ಮಾಡಬಹುದು ಅಂತ. ಒಂದೇ, ನೀವು ಬೇರೆ ಆಕ್ಟ್ ತೆಗೆದು ನೋಡಿದ್ರೆ ಇದು ಸಿಗುತ್ತೆ. ನಾ ಬೇರೆ ಆಕ್ಟ್ನ ಕಾಪಿ ಮಾಡಿದ್ದೀನಿ ಅಷ್ಟೇ. ಇಟ್ ಇಸ್ ನಥಿಂಗ್ ಬಟ್ ಕಾಪಿ ಆಫ್ ದ ಬೇರ್ ಆಕ್ಟ್. ಯಾಕೆ ಅಂತಂದ್ರೆ ಅವನು 2 ಅಪರಾಧ ಮಾಡಿದ್ದಾನೆ. ಒಂದು ಅಪರಾಧ ಇದು ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 121 ಇಲ್ಲಿ ಬರೆದಿದ್ದೇನಲ್ಲ, ಇದು ದಿಸ್ ಒನ್. ದಿಸ್ ಐ ಹ್ಯಾವ್ ರಿಟನ್ ಹಿಯರ್. ದೆನ್ and section 263, this section 263 I have written here. Section 263. Same, I have written here. So, 2 ಅಪರಾಧಗಳು. So, both can be clubbed. As per section 243. ಆದ್ದರಿಂದ ನಾವೇನು ಹೇಳ್ಬೋದು? ಇಲ್ಲಿ ಒಂದೇ ಸಂದರ್ಭದಲ್ಲಿ 2 ಅಪರಾಧಗಳನ್ನು ಎ ಮಾಡಿರುವನು ಮತ್ತು ಒಂದೇ ಪ್ರಕ್ರಿಯೆಯಲ್ಲಿ 2 ಅಪರಾಧಗಳು ಇದ್ದಾವೆ. ಇವುಗಳನ್ನು ನಾವು ಈ ಸ್ಟೇಟ್ಮೆಂಟ್ ಅನ್ನು ನೀವು ಒಂದು ಬರೀಬಹುದು. ದೆನ್ ಸೆಕೆಂಡ್ ಥಿಂಗ್ ಯು ಕ್ಯಾನ್ ಸಿ ಆಸ್ ಪರ್ ಸೆಕ್ಷನ್ 243 ಸಬ್ ಕ್ಲಾಸ್ 1 ಅಂದ್ರೆ ಕಲಮು 243 ಉಪಕಲಮು 1ರ ಪ್ರಕಾರ ಇಂತಹ ಸಂದರ್ಭದಲ್ಲಿ ಒಂದೇ ಚಾರ್ಜಿನಲ್ಲಿ ಆ ವ್ಯಕ್ತಿಯ
ನ್ಯಾಯಿಕ ವಿಚಾರಣೆಯನ್ನು ಮಾಡಬಹುದು ಎಂದು ಹೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ದೃಷ್ಟಾಂತವನ್ನು ಇಲ್ಲಿ ಕೊಡಲಾಗಿದ್ದು, ಆ ದೃಷ್ಟಾಂತದ ಕಾಪಿಯೇ ಈ ಸಮಸ್ಯೆಯಾಗಿದೆ. ಆ ದೃಷ್ಟಾಂತದಲ್ಲಿಯೂ ಹೇಳುತ್ತಾರೆ 2 ಅಪರಾಧಗಳನ್ನು ಒಂದೇ ಚಾರ್ಜ್ ಆಗಿ ಮಾಡಬಹುದು ಎನ್ನುವುದನ್ನು ತಿಳಿಸಲಾಗುತ್ತೆ. ದ್ಯಾಟ್ಸ್ ಇಟ್. ಇಷ್ಟು ಬರೆದ್ರೆ ಸಾಕು. ದಟ್ ಈಸ್ ಮೋರ್. ಇದೆಲ್ಲ ಬರಿಬೇಕಂತೇನಿಲ್ಲ, ಇದೆಲ್ಲ ನಿಮಗೆ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ನಾನು 2 ಅಪರಾಧ ಯಾವುದು ಅನ್ನೋದನ್ನು ಬರ್ದೀನಿ. ಒಂದೇನು ಮಾಡ್ದ ಅವನು ಪೊಲೀಸು, ವಾಟ್ ಹಿ ಹ್ಯಾಸ್ ಡನ್ ಇಂಜರಿ. ಯಾರಿಗೆ? ಕಾನ್ಸ್ಟೇಬಲ್ಗೆ ಏನು ಮಾಡ್ದ ಅವನು? ಇಂಜರಿ ಮಾಡ್ದ. ಇನ್ನೊಂದೇನು ಮಾಡ್ದ? ಕಾನ್ಸ್ಟೇಬಲ್ಲು ಡ್ಯೂಟಿ ಮಾಡುವಂಥ ಸಂದರ್ಭದಲ್ಲಿ ಅವನ ಡ್ಯೂಟಿಗೆ ಅಡಚಣೆಯನ್ನು ಮಾಡಿದ. 2 ಅಪರಾಧಗಳನ್ನು ನಾನು ಇಲ್ಲಿ ಗುರುತಿದ್ದೀನಿ. ಆದ್ದರಿಂದ 2 ಅಪರಾಧಗಳನ್ನು ಒಂದೇ ಟ್ರೈ ಮಾಡ್ಬೋದು ಅನ್ನೋದು ಇದರ ಅರ್ಥ. ಇದರೊಂದಿಗೆ ನಾನೇನು ಮಾಡಿದ್ದೀನಿ ಅಂತಂದರೆ, ಮೋಸ್ಟ್ಲಿ ಹೋದ ವರ್ಷದ ಸಮಸ್ಯೆಗಳು ಇರ್ಬೋದು. 10 ಮಾರ್ಕ್ಸಿನ ಪ್ರಾಬ್ಲಮ್ಗಳಿವೆಲ್ಲ. ಸೊ ದೀಸ್ ಪ್ರಾಬ್ಲಮ್ಸ್ ಕ್ಯಾರಿ 10 marks. Therefore, don't take it lightly. Some student has sent it. Therefore, I have taken the time to solve these problems today itself, because day after tomorrow you have got exam. ನಾಳೆ ನಿಮ್ಮ ಪರೀಕ್ಷೆ ಇದೆಯಲ್ಲ, ಅದಕ್ಕೆ ನಿಮಗೆ ಈ ಸಮಸ್ಯೆಗಳ ವಿಶ್ಲೇಷಣೆ ಉಪಯೋಗ ಆಗಲಿ ಅನ್ನುವಂತಹ ದೃಷ್ಟಿಯಿಂದ ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತಂದಿದ್ದೀನಿ. ವಿತ್ ದಿಸ್ ಐ ವಿಲ್ ಕನ್ಕ್ಲೂಡ್ ದಿಸ್ ವಿಡಿಯೋ. Thank you and wish you all the best in your examination. Again, I am very sorry I am not able to completely do BNSS. I had assured you that I will be able to do section unit 1, unit 2, unit 3 I have done, and beforehand only I had done all the problem solution. So unit 4 ಮತ್ತು unit 5. unit 4 ಮಾಡಿದರೆ BNS ಮುಗೀತಿತ್ತು, ಬಟ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮ ಮುಂದಿನ ಬ್ಯಾಚಿನ ಹುಡುಗರು ಬರುವಷ್ಟು ಸಂದರ್ಭದಲ್ಲಿ ಯೂನಿಟ್ 4 ಮತ್ತು 5 ಕೂಡ ನಾನು ಮಾಡ್ತೀನಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನಗೆ ಖುಷಿ ಕೊಡುವಂತಹ ವಿಷಯ ಏನಂತಂದರೆ, ಹತ್ತತ್ರ 8,000 ಜನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಮತ್ತು ಅನೇಕರು ನನ್ನ ಚಾನಲ್ನ ಉಪಯೋಗವನ್ನು ತೆಗೆದುಕೊಂಡಿದ್ದಾರೆ. ಅನೇಕರು ನನಗೆ ಮೆಸೇಜ್ ಕಳಿಸಿದ್ದಾರೆ, ಬಹಳಷ್ಟು ಖುಷಿಯ ಮೆಸೇಜ್ ಕಳಿಸಿದ್ದಾರೆ. ಆಮೇಲೆ ಬಹಳಷ್ಟು ನನ್ನ ಬಗ್ಗೆ ಬಹಳ ಒಳ್ಳೆಯದನ್ನು ಮಾತಾಡಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಯನ್ನು ಹೇಳುವುದರ ಜೊತೆಗೆ ನಿಮ್ಮ ಪರೀಕ್ಷೆಯಲ್ಲಿ ಯಶಸ್ಸು ನೀವು ಕಾಣಬೇಕು ಅನ್ನುವಂತಹ ಉದ್ದೇಶ ನಂದು. ನಿಮ್ಮ ಎಲ್ಲ ವೆಲ್ ವಿಶಸ್ಗಿಂತ ನೀವು ಪಾಸಾದ ನಂತರ ನನಗೊಂದು ಮೆಸೇಜ್ ಹಾಕ್ತಿರಲ್ವ, ನನಗೆ ಇದು ಅನುಕೂಲ ಆಗಿದೆಯೋ ಅನಾನುಕೂಲ ಆಗಿದೆಯೋ ತಪ್ಪಾಗಿದೆಯೋ, ಅದು ನನ್ನನ್ನು ಮುಂದಿನ ಪಾಠಗಳಿಗೆ ಪ್ರೇರೇಪಿಸ್ತದೆ. ನಂದೇನಾದರೂ ತಪ್ಪಿದರೆ ತಪ್ಪನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅದು ಸಹಾಯ ಮಾಡ್ತದೆ ಅನ್ನುವಂಥ ಒಂದು ಒಪಿನಿಯನ್ ಹೇಳ್ತಾ ಈ ಒಂದು ಪಾಠನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು.